ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉದಿಸಿಕೊಂಡಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಂತಾಗಿದೆ. ಮೋಕ್ಷ ಅಧಿಕಾರದ ಚತುರ್ಥ ಮಂಗಲ ಕಲಶಗಳು. ಅದ್ವೈತಾಪಿ ಚೇತನಾ ಜಗತಿ ಚೇತ್ ಜ್ಞಾಪ್ತಿರೂಪಂ ತ್ಯಜೇತ್ ತತ್ಸಾಮಾನ್ಯ ವಿಶೇಷರೂಪ ವಿರಹಾತ್ ಸಾಸ್ತಿತ್ವಮೇವ ತ್ಯಜೇತ್ ತತ್ಯಾಗೇ ಜಡತಾಚಿತೋಪಿ ಭವತಿ ವ್ಯಾಪ್ಯೋ ವಿನಾ ವ್ಯಾಪಕಾತ್ ಆತ್ಮಾ ಚಾಂತಮುಪೈಕಿತೇನ ನಿಯತಂ ಜ್ಞಪ್ತಿರೂಪಾಸ್ತು ಚೇತ್. ಭಾವಾರ್ಥವು ಹೀಗಿದೆ. ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಅದೇ ಪ್ರಕಾರ ಚೇತನಾವು ಅನಾದಿ ನಿಧನ ಸತ್ತಾ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಆ ಕಾರಣದಿಂದ ಚೇತನಾದ ದರ್ಶನವೆಂಬ ಹೆಸರಿನಿಂದ ಹೇಳಲಾಗುತ್ತದೆ. ಇದನ್ನು ದರ್ಶನ ಅನ್ನುವಂಥ ಹೆಸರು ಅಥವಾ ದರ್ಶನ ಚೇತನ ಅನ್ನುವಂಥ ಹೆಸರ ನಿರ್ವಿಕಲ್ಪ ಸತ್ತಾ ಮಾತ್ರ ಇದೆ. ವಸ್ತು ಚೇತನ ಜೀವ ಅದನ್ನು ಆ ರೂಪದಿಂದನೇ ಗ್ರಹಣ ಮಾಡುವಂಥ ಯಾವ ಶಕ್ತಿ ದರ್ಶನ ಶಕ್ತಿ ಪ್ರಗಟ ಇದೆಯೋ ಆ ಪ್ರಗಟ ಶಕ್ತಿಯನ್ನು ದರ್ಶನ ಚೇತನ ಅಂಥೇಳಿ ಹೇಳ್ತಾರೆ. ಇದು ಭೇದದ ಮೂಲಕ ಆಯ್ತು ರೀ. ನಿನ್ನೆನೇ ಕಠಿಣ ಆಗಿದ್ರೂ ಅದಕ್ಕಿಂತಲೂ ಕಠಿಣ ಇವತ್ತು ಇರೋದ್ರಿ. ಯಾಕೆ ಅಂತಂದ್ರೆ ಅದು ಭೇದದ ಮೂಲಕ ಕಥನ ಇದೆ. ಆ ಭೇದದ ಮೂಲಕ ಈಗ ತಿಳ್ಕೊಳ್ಳೋದಿದೆ. ಯಾವ ಪ್ರಕಾರ ದೃಷ್ಟಾಂತ ರೂಪದಿಂದ ಹೇಳಿದ್ರೆ ಏನ, ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ. ಅನಾದಿ ಅನಂತ ಲೋಕದೊಳಗ ಜೀವ ಮೊದಲಾದ ಅನಂತ ವಸ್ತುಗಳ ಯಾಗದವು ಸತ್ತಾರೂಪದಿಂದ ಅದಾವು. ಸತ್ತಾರೂಪದಿಂದ ಅಂದರೆ ಏನ, ಅವುಗಳ ಇರುವಿಕೆಗೆ ಯಾವುದೂ ಕಾರಣ ಇಲ್ಲ. ಅವುಗಳಿಗೆ ಬಾಧೆ ಯಾವುದರಿಂದನೂ ಆಗುವುದಿಲ್ಲ. ಅವುಗಳ ಉತ್ಪತ್ತಿ ಯಾವಾಗೂ ಆಗಿಲ್ಲ. ಅವುಗಳ ನಾಶ ಯಾವುದೇ ಕಾರಣದಿಂದ ಯಾವುದೇ ಕಾಲದಲ್ಲಿ ಆಗುವುದಿಲ್ಲ. ಹೀಗೆ ಸ್ವರೂಪ ಪ್ರತಿಯೊಂದು ವಸ್ತುವಿಂದ ಇದೆ. ಜೀವ ಮೊದಲಾಗಿ ಉದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ, ಹೀಗೆ ಎಲ್ಲ ವಸ್ತುಗಳದ್ದ ಸತ್ತ ಅನಾದಿಯಿಂದ ಇದೆ. ಈ ಸತ್ತ ಶಬ್ದದೊಳಗ ನೋಡ್ರಿ, ಹೇಳಬೇಕಾಯಿತು ಒಂದು ವೇಳೆ ಕಲ್ಯಾಣದ ತೀವ್ರ ಜಿಜ್ಞಾಸೆ ಇರುವಂಥ ಜೀವನಿಗೆ ಭವದ ಭಯ ಆಂತರ್ಯದಲ್ಲಿ ನಿಜವಾಗಿನ ಆಗಮದ ಆಧಾರದಿಂದಲ್ಲ, ನಿಜವಾಗಿನ ಆಂತರ್ಯದಲ್ಲಿ ಭವದ ಭಾರ ಭಯರೂಪ ಅನಿಸಿತ್ತು ಅಂತಂದ್ರೆ ಆ ಜೀವ ಈ ಸತ್ತಾದ ಮರ್ಮವನ್ನು ತಿಳಿದ ಅಂತಂದ್ರೆ ನಿಯಮದಿಂದ ಸಮ್ಯಕ್ ದರ್ಶನ ಆಗ್ತಿದೆ. ಯಾವ ಪ್ರಕಾರದ ಇದರಲ್ಲಿ ಸಂದೇಹ ಇಲ್ಲವೇ ಇಲ್ಲ. ಸತ್ತ ವಿಶ್ವದೊಳಗೆ ಜೀವ ಮೊದಲಾಗಿ ಸಮಸ್ತ ಪದಾರ್ಥಗಳ ಯಾಗದವು ಸತ್ತಾರೂಪ ಇದ್ದಾವೆ. ಇರುವಿಕೆ ನಿನ್ನೊಂದು ಮಾತು ಬಂತು. ಆ ಇರುವಿಕೆ ಎಲ್ಲಿದೆ ರೀ?
ಆಕಾಶದೊಳಗೆ ಎಲ್ಲ ದ್ರವ್ಯದವೆ, ಇದು ಸತ್ಯ ಅಲ್ಲ. ಪುದ್ಗಲದೊಳಗಿದೆ, ಜೀವದೊಳಗಿದೆ, ಆಕಾಶದೊಳಗಿದೆ. ಧರ್ಮ ಅಧರ್ಮ ಕಾಲಗಳ ಅವುಗಳಲ್ಲೇ ಇದ್ದಾವೆ. ಇದು ಒಂದು ಸತ್ತಾದ ಅರ್ಥ. ಒಂದರ ಆಧಾರದಿಂದ ಒಂದಿಲ್ಲ, ಒಂದರ ಸಹಾಯದಿಂದ ಒಂದಿಲ್ಲ, ಒಂದರ ಕಾರಣದಿಂದ ಒಂದಿಲ್ಲ. ಆಕಾಶದ ಕಾರಣದಿಂದ ಇಲ್ಲ. ಜಿನಾಗಮದಲ್ಲಿ 4 ಅನುಯೋಗಗಳಲ್ಲಿ ಕೇವಲ ನಿಮಿತ್ತದ ಮುಖ್ಯತೆಯಿಂದ ಕಥನೆ ಇದೆ. ದ್ರವ್ಯಗಳು ಎಲ್ಲಿದ್ದಾವೆ? ಆಕಾಶದೊಳಗಿದ್ದಾವೆ. ದ್ರವ್ಯಗಳ ಪರಿಣಾಮನೆ ಹೇಗಾಗ್ತಿದೆ? ಕಾಲದ ನಿಮಿತ್ತದಿಂದ ಆಗ್ತಿದೆ. ಅರೆ ಧರ್ಮಗಳ ಗಮನ, ವಸ್ತು ಜೀವ ಪುದ್ಗಲಗಳ ಗಮನ ಯಾವುದರಿಂದ ಆಗ್ತಿದೆ? ಧರ್ಮ ದ್ರವ್ಯದ ನಿಮಿತ್ತದಿಂದ ಆಗ್ತಿದೆ. ಈ ನಿಮಿತ್ತದಿಂದ ಅನ್ನುವಂಥ ಶಬ್ದದ ಈ ಜೀವಕ್ಕ ಇದುವರೆಗೆ ಅರ್ಥಬೋಧ ಆಗಲಿಲ್ಲ. ಆಕಾಶದಲ್ಲಿ ಎಲ್ಲ ದ್ರವ್ಯದವೇನ್ರಿ? ಇಲ್ಲ. ಆಕಾಶದಲ್ಲಿ ಯಾವುವು ದ್ರವ್ಯ ಇಲ್ಲ. ಆಕಾಶದಲ್ಲಿದೆ ಜೀವದಲ್ಲಿದೆ, ಪುದ್ಗಲದಲ್ಲಿದೆ ಧರ್ಮದಲ್ಲಿ, ಅಧರ್ಮದಲ್ಲಿ, ಕಾಲದಲ್ಲಿ. ಹೇಗೆ ಜೀವ ಆಕಾಶದಲ್ಲಿ ಇರ್ತಿತ್ತು ಅಂತಂದ್ರೆ ಅದಕ್ಕೆ ಅಚೇತನದ ಸಹಾಯ ಇದೆ ಅನ್ನೋದು ಸಿದ್ಧ ಆಗ್ತಿರ್ತಾರೆ. ಅಚೇತನದ ಕಾರಣದಿಂದ ಇದೆ, ಅಚೇತನದ ಆಧಾರದಿಂದ ಇದೆ. ಆಕಾಶ ಅಚೇತನ ಇದೆ. ಜೀವ ಹಾಗಾದ್ರೆ ಎಲ್ಲಿದೆ? ಜೀವ ಎಲ್ಲಿದೆ? ತನ್ನದೇ ಆದಂಥ ಚೈತನ್ಯ ಪ್ರದೇಶಗಳಲ್ಲಿ ಇದೆ. ಇದಕ್ಕೆ ಈ ದ್ರವ್ಯ ಗುಣ ಪರ್ಯಾಯ ತಿಳಿಯೋದು ಎಷ್ಟು ಮುಖ್ಯ ಇದೆಯಲ್ಲ, ದ್ರವ್ಯ ಗುಣ ಪರ್ಯಾಯದ ಸ್ವರೂಪ ಅಷ್ಟೇ ಮುಖ್ಯ ಇದೆ. ದ್ರವ್ಯ, ಕ್ಷೇತ್ರ, ಕಾಲ. ಜೀವ ಎಲ್ಲಿದೆ ರೀ? ತನ್ನ ಕ್ಷೇತ್ರ, ದ್ರವ್ಯದೊಳಗೆ. ಜೀವ ತನ್ನ ಗುಣ ಪರ್ಯಾಯದೊಳಗೆ ಇದೆ, ದ್ರವ್ಯದೊಳಗೆ. ಅರ್ಥಾತ್ ಜೀವ ತನ್ನ ಅಸಂಖ್ಯ ಪ್ರದೇಶದೊಳಗಿದೆ. ಜೀವ ತ್ರಿಕಾಲದಲ್ಲೂ ಇದೆ. ಜೀವ ವರ್ತಮಾನ ಭಾವರೂಪದಿಂದ ವ್ಯಕ್ತ ಇದೆ. ಪ್ರಭು ಅವ್ಯಕ್ತ ಇಲ್ಲ. ಜೀವ ಕರ್ಮದಿಂದ ವ್ಯಕ್ತಿಲ್ಲ. ಜೀವ ಸಂಯೋಗದ ಕಾರಣದಿಂದ ವ್ಯಕ್ತಿಲ್ಲ. ಗ್ರಂಥದ ಕಾರಣದಿಂದ ಜೀವನಿಗೆ ಜ್ಞಾನ ಆಗುವುದಿಲ್ಲ. ಗುರುವಿನ ಸನ್ಮುಖತೆಯಿಂದ, ಗುರುವಿನ ಸಾನ್ನಿಧ್ಯದಿಂದ ಜೀವನಿಗೆ ನಿಜ ಸ್ವರೂಪದ ಪರಿಚಯವಾಗುವುದಿಲ್ಲ. ದೇವನ ಆಶ್ರಯದಿಂದ ವಿತರಾಗ ಭಾವ ತಿಳಿದು ಬರುವುದಿಲ್ಲ. ಇದನ್ನು ನಂಬೋದ ಈ ಜೀವಕ್ಕೆ ಇದುವರೆಗೆ ಸಾಧ್ಯ ಆಗಲಿಲ್ಲ. ಪ್ರಭು ನೀವು ಮಾತು ಯಾವಾಗ ತಿಳಿಯೋರಿ? ಸ್ಟಾರ್ಟ್ ಹೇಳಿದ್ರೆ ಅದು ಭಾಳ ಮನಸ್ಸಿಗೆ ಆಯ್ತು. ಈ ಜೀವಕ್ಕೆ ಸಂಸಾರ ಬಿಟ್ಟರೆ ಅಂಜಿಕೆ ಇಲ್ಲ. ಈದ ಅಂಜಿಕೆಯಿಂದ ಇಲ್ಲ ಮುಂದಿನ ತಿಳಿಯೋದು. ಸಂಸಾರದ ಭಾರದ ಭಯ ಇಲ್ಲ. ಭಾರರೂಪ ಇರುವುದನ್ನು ಉತ್ಸಾಹದಿಂದ ಭಾಗ್ಯ ಅಂತ ಹೇಳಿ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಭೋಜನ ಉತ್ಸಾಹದಿಂದ ಮಾಡ್ತಾನೋ ಅಥವಾ ಇಲ್ಲ, ಅದು ಭಾರ ಇದೆ, ಭಯರೂಪ ಇದೆ. ಇದರದ್ದು ವಿಚಾರ ಮಾಡಿ ಒಂದು ವೇಳೆ ಅದಕ್ಕೆ ಹಿಂದೊಂದು ಸಲ ಹೇಳಿದ್ದಿತ್ತು, ನನಗೆ ಪಕ್ಕಾ ನೆನಪಿದೆ. ಇಂದ್ರ ಆ ವೈಭವದೊಳಗೆ, ಇಂದ್ರ ವೈಭವದೊಳಗೆ ಅದನ್ನೆಲ್ಲ ಅದು ಆ ಸಮ್ಯಕ್ ದೃಷ್ಟಿ ಆತ್ಮನಿಗೆ ಕಲಂಕಪ್ರದ ಇದೆ. ಭಾರ ರೂಪ ಇದೆ. ಭಾರ ಅರೆ ಸ್ವಭಾವದಿಂದ ಸ್ವಭಾವದಿಂದ ವಿಮುಖಾಗಿ ಪರಭಾವ ರೂಪದಿಂದ ಪರಿಣಮಿಸುವುದ ಇದು ಜೀವನಿಗೆ ಅತ್ಯಂತ ಕಷ್ಟಪ್ರದ ಇದೆ. ದೇಹದ ಸಂಯೋಗ, ದೇಹದ ಆಗು ಹೋಗುಗಳು ಜೀವನಿಗೆ ಎಂದೂ ಶಾಂತಿಯನ್ನು ಕೊಡೋದು ಸಾಧ್ಯ ಇಲ್ಲ. ಅಥವಾ ಅವುಗಳಲ್ಲೇ ತನ್ಮಯ ಇರುವಂಥ ಜೀವನಿಗೆ ಶಾಂತಿ ಎಂದೂ ಆಗೋ ಸಾಧ್ಯ. ಶರೀರದ ಕಾರ್ಯ ಅಷ್ಟೇ ಇದ್ರೆ ಒಂದು ವೇಳೆ ಕ್ಷಮ್ಯ,
ಉಳಿದು ಎಷ್ಟದವ್ರಿ? ಉಳಿದಿದ್ದು ಎಲ್ಲ ಭಜನೆ ಬಂತಲ್ಲ. ನಿನ್ನವರೆನ್ನವರೆನ್ನುವುದೆಲ್ಲ ಸುಳ್ಳಿದೆ ಲೋಕದ ವ್ಯವಹಾರ. ಸುಳ್ಳಿದೆ, ಇಷ್ಟ ಸತ್ಯದೆ. ಲೋಕದ ವ್ಯವಹಾರ ಇದೆ ಅನ್ನೋದರೊಳಗ ಈ ಸತ್ಯವನ್ನು ಅಸತ್ಯಗೊಳಿಸುವಂಥದ್ದು ಈ ಜೀವಕ್ಕೆ ಲಕ್ಷಿಸಿದೆ. ಸುಳ್ಳಿದೆ, ಸತ್ಯ ಇದೆ ಎಂದು ನಿನ್ನವರೆನ್ನು. ಮುಂದೆ ಅದರದೇ ವಿಸ್ತಾರ. ಸುಳ್ಳಿದೆ, ಇಷ್ಟೇ ಆ ಭಜನೆಯ ಸಾರ ಸುಧಾತಾಯಿ. ನಿನ್ನವರೆನ್ನವರೆನ್ನುವುದೆಲ್ಲ ಸುಳ್ಳಿದೆ, ಇಷ್ಟೇ ಆ ಭಜನೆಯ ಸಾರ್ರೆ. ಮುಂದೇನಿದೆ ಅದರದ್ದು ವಿಸ್ತಾರ ಇದೆ. ಜಿನಾಗಮದ ಸಾರ ಯಾವ ಪ್ರಕಾರ? ದೇಹ ಭಿನ್ನ, ಜೀವ ಭಿನ್ನ, ಉಳಿದದ್ದೆಲ್ಲ ಇದರದ ಸಾರ ಇದೆ ಅಂಥೇಳಿ ಪೂಜ್ಯಪಾದ ದೇವ ಹೇಳಿದ್ರಲ್ಲ. ಅದೇ ಪ್ರಕಾರ ನಿನ್ನವರೆನ್ನವರೆನ್ನುವುದೆಲ್ಲ ಸುಳ್ಳಿದೆ. ಎಷ್ಟು ಜೀವರುಗಳ ನನ್ನವರ ಆಗಿ ಬಂದರ್ರೆ, ಎಷ್ಟು ಜೀವರುಗಳನ್ನು ನಾನು ನನ್ನವರಂಥೇಳಿ ಮನ್ನಿಸಿದೆನ್ರಿ. ಇಂದಿನವರೆಗೆ ಎಷ್ಟು ಜೀವರುಗಳ ಮೋಕ್ಷ ತಲುಪಿದಾರಲ್ಲ ಅವರೆಲ್ಲ ನಿತ್ಯ ನಿಗೋಧದಿಂದ ಹೊರಗೆ ಬಂದಿರುವಂಥ ಎಲ್ಲ ಜೀವರುಗಳ ನನ್ನವರಂಥೇಳಿ ಮನ್ನಿಸಿದ್ದೆ. ಒಂದಲ್ಲ ಒಂದು ಭಾವದಲ್ಲಿ, ಒಂದಲ್ಲ ಒಂದು ಭಾವದಲ್ಲಿ, ಒಂದಲ್ಲ ಒಂದು ಹೌದು ಅಥವಾ ಇಲ್ಲ. ಆದರೆ ಯಾರೂ ನನ್ನವರಾಗಲಿಲ್ಲ. ಬರೇ ಅದು ಈ ಲೋಕದಲ್ಲಿ ಇರುವಂಥ ವ್ಯವಹಾರ ಇದೆ. ಈ ಲೋಕ ಅಂದರೆ ಯಾವ ಲೋಕ? ಈ ಲೋಕ ಅಂದರೆ ಯಾವ ಲೋಕ? ಮನುಷ್ಯ ಲೋಕ, ಮಧ್ಯ ಲೋಕ. ಈ ಲೋಕ ಅಂದರೆ ಯಾವ ಲೋಕ? ಆತ್ಮನಿಂದ ಹೊರಗಿನ ಲೋಕ. ಆತ್ಮನಿಂದ ಹೊರಗೆ ಆ ಲೋಕದೊಳಗೆ ಇದೆ ಇದೆಲ್ಲ ವ್ಯವಹಾರ. ಆತ್ಮನ ಚೈತನ್ಯ ಲೋಕದೊಳಗೆ ಆ ವ್ಯವಹಾರ. ಅದಕ್ಕೆ ಯೋಗಿಂದು ದೇವರ ಭವದ ಭೀತಿ ಯಾರಿಗಿದೆ? ಭವದ ಭೀತಿ ಯಾರಿಗಿದೆ ರೀ? ಭವದೊಳಗೆ ಉತ್ಸಾಹ ಇದೆ, ನಿತ್ಯ ಹೊಸ ಉತ್ಸಾಹ. ರೋಗದ ದಶೆಯಲ್ಲಿ, ವೃದ್ಧಾವಸ್ಥೆಯ ದಶೆಯಲ್ಲಿ ನಾಳೆ ಸುಧಾರಿಸ್ತಿದೆ, ನಾಳೆ ಸುಖ ಇದೆ, ಇದು ಬದಲಾಗ್ತಿದೆ, ಸುಖ ಬರ್ತಿದೆ, ಇದು ಹೀಗೆ ಇರ್ತಿದೆ, ಇದನ್ನು ಹೀಗೆ ಇರಿಸಿಕೊಳ್ಳೋದಿದೆ, ಇದು ಹೀಗಿದೆ ರೀ. ಇದರಿಂದ ಭಯ ಇಲ್ಲವೇ ಇಲ್ಲ. ಈ ಭಾರದಿಂದ ಭಯ ಇಲ್ಲ. ಏನು ಹೇಳಿತು? ಭವದ ಭಾವ ಏನಿದೆ ಅದು ಭಾರ ರೂಪ ಇದೆ ವಾಸ್ತವದಲ್ಲಿ. ಅದರ ಭಯ ಈ ಜೀವಕ್ಕೆ ಇದುವರೆಗೆ ಉತ್ಪನ್ನ ಆಗಲಿಲ್ಲ. ಕಲ್ಯಾಣದ ತೀವ್ರ ಅಭಿಲಾಷೆ ಉತ್ಪನ್ನ ಆಗಿದ್ದರೆ ಎರಡೂ ಒಂದೇನ ಅನ್ಯದ ಎರಡು ಮುಖ. ಬೇಕಾದ್ರೆ ತನ್ನ ಕಲ್ಯಾಣದ ನಿಜ ಹಿತದ ಅಭಿಲಾಷೆ ನಿಜವಾಗಿ ಉತ್ಪನ್ನ ಆಗಿದ್ದರೆ, ಭವದ ಭಾವಗಳ ಭಾರ ರೂಪ ಇದ್ದಾವೆ ಅನ್ನೋದರದ ಭಯ ಉತ್ಪನ್ನ ಆಗಿದ್ರೆ ಯೋಚನೆ ಮಾಡ್ರಲ್ಲ. ಹುಳು, ಹುಪ್ಪಡಿ, ವಿಷಜಂತು, ಸಿಂಹ, ವ್ಯಾಘ್ರ, ಆನೆ, ಕುದುರೆ, ನರಕ, ನಿರೋಧ, 84 ಲಕ್ಷ ಪ್ರಕಾರದ ಭವಗಳ ಭಾವ. ಎಲ್ಲಿಯವರೆಗೆ ಈ ಜೀವನಿಗೆ ಚೇತನ ಮಾತ್ರ ಸತ್ತಾದ ಸ್ವೀಕಾರ ಆಗುವುದಿಲ್ಲ, ಅದರ ಅವಲೋಕನೆ, ಅದರ ಅನುಭೂತಿ, ಅದರಲ್ಲೇ ಉಳಿಯುವ ರೂಪದ ಕಾರ್ಯ ಆಗುವುದಿಲ್ಲ, ಅಲ್ಲಿಯವರೆಗೆ ಬಾಲಚಂದ್ರಪಾಯಿ ನರಕ ನಿಗೋಧಗಳ ಭವವನ್ನು ಧಾರಣ ಮಾಡುವಂತಹ ಸಾಮರ್ಥ್ಯ ನಮ್ಮ ಭಾವದೊಳಗಿದೆ. ನರಕ ನಿಗೋಧದಂಥ ಭವಗಳನ್ನು ಒಂದ ಎರಡ ಅಲ್ಲ, ಅನಂತರ ನಮ್ಮ ಭಾವದೊಳಗಂಥ ಸಾಮರ್ಥ್ಯ ಇದೆ. ಅದ್ಭುತ ಮಾತು ಇದೆ.
ಮಮತೆಯೊಳಗೆ ಚತುರ್ಗತಿಗಳು ಫಲಿಸ್ತವೆ. ಜ್ಞಾತಾ ಸ್ವಭಾವದೊಳಗ ಮೋಕ್ಷ ಮಾರ್ಗ ಉತ್ಪನ್ನ ಅಂತಿದೆ, ಫಲಿಸ್ತಿದೆ, ಮೋಕ್ಷ ಫಲಿಸ್ತಿದೆ. ನಿಯಮಸಾರದೊಳಗೆ ಎಷ್ಟು ಬರ್ತಿದೆ, ಮಮತೆಯ ಅಂಗಡಿಯನ್ನೇ ತೆರೆದಿದ್ದಾರೆ. ಎಲ್ಲರೂ ಮಮತೆಯ ಅಂಗಡಿಗಳನ್ನೇ ನಡೆಸುತ್ತಿದ್ದಾರೆ. ಯಾವುದು ಕೊಡೋದ, ಯಾವುದು ತಗೊಳ್ಳೋದ, ಅದಕ್ಕೆ ಆಧಾರ ಯಾವುದು? ಮಮತೆಯ ಅಂಗಡಿ. ಆಧಾರ ಬಂಡವಾಳ ಯಾವುದು? ಚೈತನ್ಯ ಸಾಮರ್ಥ್ಯವನ್ನು ತೊಡಗಿಸಿ ಭವಗಳ ಫಲಿಸುವಂಥ ಮಮತೆಯ ಅಂಗಡಿಯನ್ನು ತೆರೆಕೊಂಡು ಕೂತಿದ್ದೇವೆ ಸದೈವ. ಇಲ್ಲಿ ಹೇಳ್ತಾ ಇರುವ ಮಾತು ಇದೆಲ್ಲ ಯಾಕೆ ಬಂತು ಅಂತಂದ್ರೆ, ಭವದ ಭಾವದ ಭಾರ ರೂಪ ಇರುವುದರ ಭಯ ಯಾರಲ್ಲೇ ನಿಜವಾಗಿ ಉತ್ಪನ್ನ ಆಗಿದೆಯೋ ಅವರಿಗೆ ಈ ಒಂದು ವಾಕ್ಯದಿಂದ, ಬರೀ ವಾಕ್ಯ ಅಲ್ಲ, ಒಂದು ಶಬ್ದದಿಂದ, ಸತ್ತ ಅನ್ನುವಂಥ ಶಬ್ದದಿಂದ ಸಮ್ಯಕ್ ದರ್ಶನ ಆಗೇ ಆಗ್ತಿದೆ. ಆ ಶಬ್ದದ ಮರ್ಮದವರೆಗೆ ಅವನು ತಲುಪತಾನೆ, ಅವನಿಗೆ ನಿಯಮದಿಂದ ಸಮ್ಯಕ್ ದರ್ಶನ ಆಗ್ತಿದೆ. ಸತ್ತ ಇರುವಿಕೆ. ಎಲ್ಲಿ ಇರುವಿಕೆ? ಜೀವದೊಳಗೆ ಇದೆ. ಚೈತನ್ಯಮಯ ಅನಂತ ಗುಣ, ಚೈತನ್ಯಮಯ ಅಸಂಖ್ಯ ಪ್ರದೇಶ, ಚೈತನ್ಯಮಯ ವರ್ತಮಾನ ಪರ್ಯಾಯವನ್ನು ಹೊರತುಪಡಿಸಿ ಜೀವವನ್ನು ಎಲ್ಲಿ ಹುಡುಕೋತಾರೆ? ಬೇರೆ ಎಲ್ಲಿ ಹುಡುಕೋದು? ಕರ್ಮದೊಳಗ, ಗತಿಗಳಲ್ಲೇ, ವಿಭಾವದೊಳಗ ಜೀವ ಇಲ್ಲ. ಜೀವ ಎಲ್ಲದನ್ನು ದ್ರವ್ಯ ಗುಣ ಪರ್ಯಾಯ. ದ್ರವ್ಯ ಅರ್ಥಾತ್ ಗುಣಗಳ ಅಭೇದ ಪುಂಜ ಸಮೂಹ ಪಿಂಡ. ಪರ್ಯಾಯ ಅರ್ಥಾತ್ ನಿರಂತರ ಆ ಸಮೂಹದೊಳಗಿರುವಂಥ ಪ್ರತಿಯೊಂದು ದ್ರವ್ಯ ಪರಿಣಮನಶೀಲ ಇದ್ದಾವೆ. ಚೈತನ್ಯ ಪ್ರದೇಶ, ಚೈತನ್ಯಮಯ ಅನಂತ ಗುಣಗಳ ಪ್ರತಿ ಸಮಯಕ್ಕೆ ಚೈತನ್ಯ ರೂಪದ ಪರ್ಯಾಯಗಳ. ಇದು ಜೀವದ್ರವ್ಯದ ಮೂರೂ ಕಾಲದ ಸ್ವರೂಪ ಇದೆ. ಅದನ್ನು ಬಿಟ್ಟ ಅರೆ ಇಂಥ ಸತ್ತಾವನ್ನು ತಿಳಿಯುವಂಥ ಸತ್ವ ಏನಿದೆ, ಇಂಥ ಸತ್ತಾವನ್ನು ಗ್ರಹಿಸುವಂಥ, ಅವಲೋಕನ ಮಾಡುವಂಥ, ಹಿಡ್ಕೊಳ್ಳುವಂಥ ಯಾವ ಸತ್ವ ಇದೆ ಅದು ದರ್ಶನ ಚೇತನ. ದರ್ಶನ ಚೇತನಾದ ಅಭಾವದೊಳಗ ಪ್ರಕಾಶ ರೂಪ ಮಾತ್ರ, ಒಂದು ಪ್ರಕಾಶ ರೂಪ ಅಂಥೇಳಿ ಏನು ಹೇಳಿದ್ರು ಅದರ ಅಭಾವದ ಪ್ರಸಂಗ ಬರ್ತಿದೆ. ಪರ್ಯಾಯದ ಸಿದ್ಧಿಯ ಮೂಲಕ, ಪರ್ಯಾಯದ ಪ್ರಗಟ ಪರ್ಯಾಯದ ಒಂದು ಸತ್ವದ ಮೂಲಕ ಸತ್ತಾದವರೆಗೆ ತಲುಪಿಸುವಂಥ, ಪರ್ಯಾಯದ ಭೇದ ಮಾಡಿ ಅಭೇದ ವಸ್ತುವಿನವರೆಗೆ ತಲುಪಿಸುವಂಥ ಕೌಶಲ್ಯವನ್ನು ಈ ಅಮೃತ ಚಂದ್ರಾಚಾರ್ಯರ ಮೋಕ್ಷ ಅಧಿಕಾರದ ಚತುರ್ಥ ಕಲಶದೊಳಗ ಇದೆ ಕೌಶಲ್ಯ ಮಾಡಿದ್ದಾರೆ. ಅದನ್ನು ರಾಜಮಲ್ಲು ಪಾಂಡೆ ಪ್ರಕಟಪಡಿಸಿದ್ದಾರೆ. ಅದನ್ನು ನಾವು ಓದುತ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇವೆ. ವಸ್ತು ಸತ್ತ ಮಾತ್ರ, ಚೇತನ ನಾನು ಹೇಗಿದ್ದೇನೆ? ಚೇತನ ಮಾತ್ರ, ಸತ್ತ ಸ್ವರೂಪ ಇದ್ದೇನೆ. ಮತ್ತು ಪರ್ಯಾಯ ಏನಿದೆ? ಆ ಸತ್ತಾದ ಸತ್ವ ಇದೆ. ಸತ್ತಾದ ಸತ್ವದ ಪರ್ಯಾಯ ಇದೆ. ಅರೆ 4 ಲೀಟರ್ ಹಾಲಿನೊಳಗ 1/4 kg ಬೆಣ್ಣೆ ಬರ್ತಿದೆ, ಅದು ಸತ್ವ ಇದೆ. ಅದೇ ಪ್ರಕಾರ ಅಸಂಖ್ಯ ಪ್ರದೇಶಿ ಅನಂತ ಗುಣಮಯನಾದಂಥ ಆತ್ಮನಿಂದ ಆ ಸತ್ತಾದ ಸ್ವೀಕಾರ ರೂಪದ ಸತ್ವ ಬೆಣ್ಣೆ ಬರ್ತಿದೆ.
ಸತ್ತಾದ ಸ್ವೀಕಾರ ಇದುವರೆಗೆ ಏನಾಗಲಿಲ್ಲ. 11 ಅಂಗ 9 ಪೂರ್ವದ ಪಾಠಿಯಾದರೂ ಕೂಡ ಸತ್ತಾದ ಸ್ವೀಕಾರ ಆಯಿತು. ಎಂಥ ಸತ್ತ? ಚೇತನ ಮಾತ್ರ ನಿರ್ವಿಕಲ್ಪ ಸತ್ತ. ನನ್ನನ್ನು ನಾನು ತಿಳ್ಕೊಳ್ಬೇಕಾದ್ರೆ ನಾನು ಕರ್ಮದ ಮೂಲಕ, ವಿಭಾವದ ಮೂಲಕ, ಗತಿಯ ಮೂಲಕ, ಸಂಯೋಗದ ಮೂಲಕ ತಿಳ್ಕೊಳ್ತಾ ಇದ್ದೇನೆ. ಆದರೆ ನನ್ನನ್ನು ನಾನು ನನ್ನ ಸ್ವರೂಪದ ಆಧಾರದಿಂದ ತಿಳ್ಕೊಳ್ಳಿಲ್ಲ. ಆ ಸ್ವರೂಪವೇ ಏನಿದೆ ಸತ್ತ ಮಾತ್ರ ಇದೆ. ಆ ಸ್ವರೂಪವೇ ಸತ್ತ ಮಾತ್ರ ಇದೆ. ಅದನ್ನು ಈ ಯಾವ ಪ್ರಗಟ ವ್ಯಕ್ತ ಸತ್ವರೂಪದ ಪರ್ಯಾಯ ಇದೆಯೋ ಅದು ತಿಳ್ಕೊಳ್ಬೇಕಾಗಿದೆ, ಅದು ಗ್ರಹಣ ಮಾಡಬೇಕಾಗಿದೆ, ಅದರ ಕಡೆಗೆ ನೋಡಬೇಕಾಗಿದೆ. ನೋಡ್ತಾ ಇರೋದು ಬರೇ ಹೊರಗ ಎಲ್ಲಿ ಏನೂ ಇಲ್ಲವೋ, ಇವನಿಗೆ ಯಾವುದು ಬೇಕಾಗಿದೆ ಅದು ಅಂಶ ಮಾತ್ರನೂ ಸಿಕ್ಕೋದಿಲ್ಲವೋ ಅದರ ಕಡೆಗೆ ಇವು ನಿರಂತರ ರುಚಿಪೂರ್ವಕ ನೋಡ್ತಾ ಇದ್ದಾನೆ. ಎಲ್ಲಿ ತನಗೆ ಏನು ಬೇಕಾದ ಸಮಗ್ರ ರೂಪದಿಂದ ದೊರಕುವಂಥದ್ದಿದೆ ಮತ್ತು ಅದರ ಮೇಲೆ ಕೇವಲ ಇವನದೇ ಅಧಿಕಾರ ಇದೆ. ಅಂಥ ವಸ್ತುವಿನ ಮೇಲೆ ಈ ಪರ್ಯಾಯ ರೂಪದ ಸತ್ವ ಅರ್ಥಾತ್ ದರ್ಶನ ಚೇತನಾದ ಲಕ್ಷ್ಯ ಇಲ್ಲ. ಅದನ್ನು ನೋಡೋದು, ಅದರ ಅವಲೋಕನ ಮಾಡೋದು, ಸಾಮಾನ್ಯ ರೂಪದಿಂದ ಅದರ ಗ್ರಹಣ ಮಾಡೋದು. ಸಾಮಾನ್ಯ ಅರ್ಥಾತ್ ಏಕರೂಪದಿಂದ, ಬದಲಾವಣೆ ಇಲ್ಲ, ಯಾವ ಪ್ರಕಾರದ ಆಧಾರ ಇಲ್ಲ, ಆಶ್ರಯ ಇಲ್ಲ, ಯಾವ ಬದಲಾವಣೆ ಇಲ್ಲ. ನಿಗೋಧದೊಳಗೆ ಹೋದ್ರೂ ಅಥವಾ ಅನಾದಿ ಕಾಲದಿಂದ ನಿತ್ಯ ನಿಗೋಧದಲ್ಲಿ ಇದ್ರೂ ಕೂಡ ಅದರಲ್ಲಿ ಒಂದು ಚೈತನ್ಯ ಸತ್ವ ಇದೆ. ಪ್ರತಿ ಸಮಯಕ್ಕೆ ಅದರ ಪರ್ಯಾಯ ಎಂಥದ್ದು ಹೊರಡ್ತಾ ಇದೆ. ಅರೆ, ದುಃಖವನ್ನು ಅನುಭವಿಸಬೇಕಾದ್ರೂ ಚೈತನ್ಯನ ಬೇಕರೆ. ಜಡ ಏನು ದುಃಖ ಅನುಭವಿಸ್ತಿದೆ? 500 ರೂಪಾಯಿ ನೋಟಿನ ಕಂತ ಕೆಸರಿನೊಳಗೆ ಬಿದ್ದರೆ ಅದಕ್ಕೇನು ದುಃಖ ಆಗೋದಿಲ್ಲರಿಪ್ಪ, ಆಗೋದಿಲ್ಲ. ಚಿನ್ನದ ಸರ ಅಥವಾ ಬಳೆ ತಪ್ಪಿ ಗಟಾರದೊಳಗೆ ಹೋಯ್ತು ಅಂತಂದ್ರೆ ಅದಕ್ಕೇನು ದುಃಖ ಆಗೋದಿಲ್ಲ. ದುಃಖ ಯಾರಿಗಾಗ್ತಿದೆ? ನಂದನ್ನುವಂಥ ಆ ಚೈತನ್ಯದ ವಿಕೃತಿಗೆ ದುಃಖ ಆಗ್ತಿದೆ. ದುಃಖ ಅದಕ್ಕೆ ಯಾಕಾಗ್ತಿದೆ? ಅದರಲ್ಲಿ ಚೈತನ್ಯವೇ ಇಲ್ಲ. ಹಾಗಾದ್ರೆ ಭಾವಕಲಂಕದ ಪ್ರಚುರತೆ ಯಾವುದರಿಂದ ಇತ್ತರಿ? ಚೈತನ್ಯದಿಂದ. ಹಾಗಾದ್ರೆ ನಿಗೋಧದಲ್ಲಿ ಭಾವಕಲಂಕದ ಪ್ರಚುರತೆಯ ಮುಖ್ಯತೆಯೋ ಅಥವಾ ಅದರ ಅನುಭವ ಮಾಡುವಂಥ ಚೈತನ್ಯ, ದಬ್ಬಿ ಹೋಗಿರುವಂಥ ಚೈತನ್ಯ? ದಬ್ಬಿ ಹೋದ್ರೂ ಕೂಡ ನಾಶ ಆಗಿಲ್ಲ. ಅಕ್ಷರದ ಅನಂತಭಾಗ ಅರ್ಥಾತ್ ಅಕ್ಷರ ನಾಶರಹಿತ ಸ್ವಭಾವ ಒಂದು ಅಂಶ ಮಾತ್ರ ಉಳಿದಿದೆ, ಸಂಪೂರ್ಣ ನಾಶ ಆಗಿಲ್ಲ. ಇಂಥ ದಶೆಯೊಳಗೆ ಅರೆ ದುಃಖ ಕೂಡ ಚೈತನ್ಯದಿಂದನೇ ಆಗ್ತಿದೆ. ದುಃಖ ವಿಭಾವದಿಂದ ಆಗುವುದಿಲ್ಲ, ಕರ್ಮದಿಂದ ಆಗುವುದಿಲ್ಲ. ವಿಭಾವದಿಂದ ಆಗುವುದಿಲ್ಲ, ಕರ್ಮದಿಂದ ಆಗುವುದಿಲ್ಲ. ಇದನ್ನೇ ಸಿದ್ಧ ಮಾಡಿದರೆ ಉಪಸರ್ಗ ವಿಜಯಿ ಮುನಿರಾಜರ ಕಥೆಯೊಳಗ. ಅವರು ಏನಿತ್ತು, ಇನ್ನೂ ಸ್ವಭಾವದೊಳಗೆ ಪೂರ್ಣ ಸ್ಥಿರತೆ ಇರಲಿಲ್ಲಲ್ಲ. ವಿಭಾವ ಇತ್ತು ಅಥವಾ ಇಲ್ಲರೆ ಇತ್ತು, ಕರ್ಮ ಇತ್ತು ಅಥವಾ ಇಲ್ಲರೆ ಇತ್ತು. ಆದ್ರೆ ಆ ವಿಭಾವದ ಜೊತೆಗೆ ಕರ್ಮದ ಜೊತೆಗೆ ಆ ದರ್ಶನ ಚೇತನ ಅಂತ ಏಕತೆ ಇರಲಿಲ್ಲ, ನೋಡ್ತಾ ಇರಲಿಲ್ಲ. ಅದು ಏನು ಮಾಡ್ತಾ ಇತ್ತು? ಅದ ಸತ್ತ ಮಾತ್ರದೊಳಗೆ ಸ್ಥಿರ ಇತ್ತು. ಅದರ ಏಕತೆ ಎಲ್ಲಿತ್ತು? ಸತ್ತ ಮಾತ್ರ, ನಿರ್ವಿಕಲ್ಪ. ನೋಡ್ರಿ, ದೇಹ ಬರ್ತಿದೆ ಹೋಗ್ತಿದೆ, ವಿಭಾವ ಬರ್ತವೆ ಹೋಗ್ತವೆ, ಕರ್ಮ ಭಲೆ 70 ಕೋಟಿ ಯಾವ ಉತ್ಕೃಷ್ಟ ಬಂಧ ಇದೆಯಲ್ಲ, ಸ್ಥಿತಿ ಬಂಧ, ಅದು ಪೂರ್ಣ ಆಗ್ತಿದೆ ರೀ. ಆದರೆ ಈ ಚೈತನ್ಯ ಯಾವಾಗೂ ಜೀವದಿಂದ ಬಿಟ್ಟು ಹೋಗುವುದಿಲ್ಲ, ಅದರ ನಾಶ ಆಗುವುದಿಲ್ಲ. ಈ ಮರ್ಮವನ್ನು ತಿಳಿಯೋದು ಸತ್ತ. ಈ ಮರ್ಮವನ್ನು ತಿಳಿಯೋದು ಸತ್ವರೇ, ಸತ್ತ ಅಲ್ಲ, ಸತ್ವ. ಈ ಮರ್ಮವನ್ನು ತಿಳಿಯೋದು ಸತ್ವ ಮತ್ತು ಈ ಪ್ರಕಾರ ಇರೋದು ಅದು ಸತ್ತ. ಅದರ ನಾಶ ಆಗುವುದಿಲ್ಲ. ಹೊಸದು ಹಾಕಿದ್ರೂ ಆಗುವುದಿಲ್ಲ, ಚಚ್ಚಿ ಬಿಟ್ರೂ ಆಗುವುದಿಲ್ಲ, ಹರಿದು ಹಾಕಿದ್ರೂ ಆಗುವುದಿಲ್ಲ, ತುಂಡು ಮಾಡಿದ್ರೂ ಆಗುವುದಿಲ್ಲ. ಶಸ್ತ್ರದೆನ್ನಾನೆಂದಿಗೂ ಚೂರಾಗೆನು.
ಅಗ್ನಿಯಂ ನಾನೆಂದಿಗೂ ಸುಡಲಾರೆ. ಏನು ಹೇಳಿದ್ರಿ? ಆದ್ರೆ ಆಸಕ್ತಾದ ಸ್ವೀಕಾರ. ಅಗ್ನಿ ಕಾಂಡದೊಳಗೆ ಎಷ್ಟು ಬಾರಿ ಮರಣಕ್ಕೆ ಪ್ರಾಪ್ತ ಆಗಿದ್ದೇನೆ, ಆದ್ರೆ ನನ್ನ ನಾಶ ಆಗಿಲ್ಲ. ನರಕದೊಳಗೆ ಮಾಡಿದ್ರನ ತಿಲ ತಿಲ ಕರೈ ದೇಹಕ್ಕೆ ಖಂಡ. ಅಸುರ ಭಿಡಾವೈ ದುಷ್ಟ ಪ್ರಚಂಡ. ಯಾವ ದುಷ್ಟರ ಕೈಯೊಳಗೆ ಸಿಕ್ಕರನೂ ಕೂಡ ನನ್ನ ನಾಶ ಆಗಿಲ್ಲ. ಯಾಕೆ? ಸತ್ತ. ನನ್ನ ಇರುವಿಕೆ ಅರೆ ಅಂಚಳನ ಅಸ್ತಿತ್ವ ಗುಣ ಹೇಳಿದ್ರು. ಯಾವ ಶಕ್ತಿಯ ಕಾರಣದಿಂದ ದ್ರವ್ಯದ ನಾಶ ಎಂದೂ ಆಗುವುದಿಲ್ಲ. ನಾನು ಜೈನ ಸಿದ್ಧಾಂತ ಪ್ರವೇಶಿಕೆಯಲ್ಲಿ ಪ್ರಾರಂಭದೊಳಗೆ ತಿಳಿಸಿಕೊಟ್ಟಿರುವ ಹಾಗೆ ದ್ರವ್ಯ ಇದ್ದೇನೆ. ಮತ್ತು ಆ ದ್ರವ್ಯಗಳಲ್ಲೇ ಯಾವುದರದ ಮೊದಲನೇ ನಂಬರ್ ಇದೆಯೋ ಅಂಥ ಜೀವ ದ್ರವ್ಯ ಇದ್ದೇನೆ. 30-40 ವರ್ಷದ ಹಿಂದೆ ಕಲ್ತಿದ್ದೇವ್ರಿ. ಅದರದ ಸ್ವೀಕಾರ ಎಷ್ಟಿದೆ? ದ್ರವ್ಯ ಗುಣಗಳ ಸಮೂಹವನ್ನು ದ್ರವ್ಯವೆಂದು ಹೇಳುತ್ತಾರೆ. ಅರ್ಥಾತ್ ದೋಷ ಅದರಲ್ಲಿ ಒಂದು ಕೂಡ ಇಲ್ಲ. ವಿಭಾವವನ್ನು ದ್ರವ್ಯ ಅನ್ನೋದಿಲ್ಲ. ವಿಭಾವಿದ ದ್ರವ್ಯದೊಳಗಿಲ್ಲ, ಗುಣ ಅದಾವ ದ್ರವ್ಯದೊಳಗೆ. ದೋಷ ಇಲ್ಲ, ಅಪರಾಧ ಇಲ್ಲ, ಮಿಥ್ಯಾತ್ವ ಇಲ್ಲ, ಕ್ರೋಧಮಾನ ಮಾಯಾಲೋಪ ಇಲ್ಲ, ಹಾಸ್ಯರತಿ ಹರತಿ ಶೋಕ ಭಯ ಜಿಗುಪ್ಸಾ ತ್ರಿವೇದ ಇಲ್ಲ. ಜೀವದೊಳಗೆ ದ್ರವ್ಯದೊಳಗೆ ಏನದವು? ಗುಣ ಅದಾವ್ರಿ. ಎಷ್ಟದವು? ಗುಣ ಅದಾವು. 1-2 ಅಲ್ಲ, 100,000 ಅಲ್ಲ, ಅನಂತ. ಹಾಗಾದರೆ ಯಾಕೆ ಅದರದ್ದು ನಮಗೆ ಹೆಮ್ಮೆ ಅನ್ನಿಸ್ತಾ ಇಲ್ಲ? ಯಾಕೆ ಅದರಲ್ಲಿ ನಮ್ಮತನದ ಸ್ಥಾಪನೆ ಆಗ್ತಾ ಇಲ್ಲ? ನಾವು ಸರ್ವಜ್ಞ ಪ್ರಭುವಿಗೆ ನಮಸ್ಕಾರ ಮಾಡುವುದಿಲ್ಲ. ನಮಗೆ ನಾವು ವಂಚನೆ ಇದೆ ರೀ. ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆಯೋ ಅಥವಾ ಅವ್ರದ್ದು ವಿರೋಧ ಮಾಡ್ತಾ ಇದ್ದೇವೆ? ಅನಂತ ಗುಣ ಸಮೂಹ, ಅನಂತ ಗುಣಗಳ ಸಮೂಹ. ದ್ರವ್ಯ ಇದ್ದೇನೆ ನಾನು. ವಿಶ್ವದೊಳಗೆ ಏನದವ್ರಿ? ದ್ರವ್ಯದವ್ರಿ. ವಿಶ್ವದೊಳಗೇನದವು? ವಿಶ್ವವೆಂದರೇನು? 6 ದ್ರವ್ಯಗಳ ಸಮೂಹ ಅಥವಾ ದ್ರವ್ಯಗಳ ಸಮೂಹವನ್ನು ವಿಶ್ವವೆಂದು ಹೇಳುತ್ತಾರೆ. ದ್ರವ್ಯ ಎಷ್ಟದವು? ಜಾತಿಯ ಅಪೇಕ್ಷೆಯಿಂದ 6 ಅದವು, ಸಂಖ್ಯೆಯ ಅಪೇಕ್ಷೆಯಿಂದ ಅನಂತ. ದ್ರವ್ಯ ಬಿಟ್ಟರೆ ಮತ್ತೇನೂ ಇಲ್ಲ ಜಗತ್ತಿನೊಳಗಡೆ. ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ಮನೆ ಆಭರಣ ವಸ್ತ್ರ ಏನದವ್ರೆ? ಪತ್ನಿ ಪುತ್ರ ಸಂಬಂಧಿ ಮಿತ್ರ ಶತ್ರು ಯಾರದರ ವಿಶ್ವದೊಳಗೆ? ಬರೇ ದ್ರವ್ಯದವ. ದ್ರವ್ಯ ಅಂದ್ರೆ ಏನ? ಗುಣಗಳ ಸಮೂಹ. ಅಲ್ಲೇ ಇದೆ ಏನ? ಸಮ್ಯಕ್ ದರ್ಶನ ಮೋಕ್ಷರೇ. ವಿಶ್ವದೊಳಗೆ ಏನಿದೆ? ಮುಳ್ಳಿಲ್ಲ, ಕಲ್ಲಿಲ್ಲ, ಬಾಧಾಕಾರಕ ಯಾವ ವಸ್ತು ಇಲ್ಲ, ಬರೇ ದ್ರವ್ಯದವು. ವಿಶ್ವದೊಳಗೆ ಏನದವು? ದ್ರವ್ಯದವು. ವಿಶ್ವ ಅಂದ್ರೆ ಏನು? ದ್ರವ್ಯಗಳದ್ದೇ ಸಮೂಹಕ್ಕೆ ವಿಶ್ವ ಅಂತ. ಹಾಗಾದ್ರೆ ದ್ರವ್ಯ ಅಂದ್ರೆ ಏನು ಹೇಳಲ್ಲ? ಗುಣಗಳ ಸಮೂಹವನ್ನು ದ್ರವ್ಯವೆಂದರು. ಗುಣ ಯಾವುದಕ್ಕಂತರು? ದ್ರವ್ಯದ ಎಲ್ಲ ಭಾಗದಲ್ಲಿ ಎಲ್ಲ ಅವಸ್ಥೆಯಲ್ಲಿ ಯಾವುದಿರ್ತಿದೆಯೋ ಅದಕ್ಕೆ ಗುಣ ಅಂತಾರು. ಮುಂದೆ ಯಾವುದರಲ್ಲೇ ಒಂದು ಸ್ವಲ್ಪ ಕೂಡ ದೋಷ ಬರೋದು ಸಾಧ್ಯ ಇಲ್ಲ. ದೋಷದ ಸಂಭಾವನೆ ಯಾವ ಕಾಲದಲ್ಲೂ ಇಲ್ಲ. ಅದಕ್ಕೆ ಗುಣ ಅಂತಾರು. ಅಂತಹ ಗುಣಗಳೇ ದ್ರವ್ಯದೊಳಗದವು. ಯಾವಾಗದವು? ಯಾವಾಗಲೂ. ಎಲ್ಲಿ ಅದವು? ದೋಷಕ್ಕೆ ಅವಕಾಶನೇ ಇಲ್ಲ. ಅಷ್ಟು ದ್ರವ್ಯವನ್ನು ವ್ಯಾಪಿಸಿದ್ದಾರೆ. ಮತ್ತು ಅಂಥ ದ್ರವ್ಯಗಳೇ ವಿಶ್ವದೊಳಗದವರು. ಯಾರ ಶತ್ರು ಮಿತ್ರತೆಯು ಯಾರ ಜೊತೆ? ಎಲ್ಲಿ ನೋಡಿದರಲ್ಲಿ ಬರೀ ಆತ್ಮನೇ ಕಾಣುವನು. ಯೋಗಿಂದು ದೇವರು ಹೇಳಿದರು, ಪೂಜೆ ವಂದನೆ ವಂಚನೆ ಯಾರ ಜೊತೆ? ಶತ್ರು ಮಿತ್ರತೆ ಯಾರ ಜೊತೆ? ಎಲ್ಲಿ ನೋಡಿದರೂ ಬರೀ ಆತ್ಮನೇ ಆತ್ಮ ಕಾಣಿಸ್ತಾನಂತೇಳಿ ಯೋಗ
ಸಾರದೊಳಗೆ ಯೋಗಿಂದು ದೇವರು ಹೇಳಿದ್ದಾರೆ. ಅಂಥ ದೃಷ್ಟಿ ಎಲ್ಲಿಯವರೆಗೆ ಬರುವುದಿಲ್ಲ ಅಲ್ಲಿಯವರೆಗೆ ನಮ್ಮ ಶುಭ ಭಾವದೊಳಗೆ, ದೇವಭಕ್ತಿಯೊಳಗೆ, ಶಾಸ್ತ್ರದ ಸೂಕ್ಷ್ಮ ಚಿಂತನದೊಳಗೆ ಏನಿದೆ ಅನಂತ ನರಕ ನಿಬೋಧಗಳನ್ನು ಮಾಡುವಂಥ ಸಾಮರ್ಥ್ಯ ಇದೆ ಭಾವಗಳಲ್ಲಿ. ಅಂಥ ದೃಷ್ಟಿಯ ಅಭಾವದೊಳಗೆ ಪೂಜೆ, ವಂಚನೆ, ಶತ್ರು, ಮಿತ್ರತೆ ಯಾರ ಜೊತೆ? ಎಲ್ಲಿ ನೋಡಿದರೂ ಆತ್ಮ ಆತ್ಮ, ಬರೀ ಆತ್ಮ ಆತ್ಮ ಕಾಣಿಸ್ತಾ ಇತ್ತು. ಅಂಚಳೆ ನಾವು ಬರೀ ಭಗವಾನ್ ಆತ್ಮ, ವಹಬಿ ಭಗವಾನ್ ಆತ್ಮ. ಮತ್ತು ಜ್ಞಾನಿ ಗುರುಗಳ ಆಚಾರ್ಯ ಭಗವಂತರ ದುಷ್ಟನನ್ನ, ವಿರೋಧಿಯನ್ನ ಹೇಗೆ ನೋಡ್ತಾರೋ ಆತ್ಮನನ್ನಾಗಿ ನೋಡ್ತಾರೆ. ಮತ್ತು ಹಾಗೆ ನೋಡ್ತಾರೆ. ಇಷ್ಟ ಅಲ್ಲ, ನಾನು ಒಂದು ವೇಳೆ ಕಾಲಲಬ್ಧಿ ಅಥವಾ ಕ್ರಮಬದ್ಧ ಪರ್ಯಾಯ ಅಥವಾ ಪುರುಷಾರ್ಥದ ದುರ್ಬಲತೆಯಿಂದ ಇನ್ನೂ 1-2 ಭವ ಧಾರಣ ಮಾಡಬಹುದು. ಅವನು ಇದೇ ಭವದಿಂದ ಮೋಕ್ಷಕ್ಕೆ ಹೋಗ್ಬೋದು. ಯಾವೀಗ ಶತ್ರುತ್ವ ಸಾಧಿಸ್ತಾ ಇದ್ದಾನಲ್ಲ ಅವನು ಏನಿದೆ. ಹಾಗಾದ್ರೆ ವೈರ ಮಾಡಿ ಅವನಿಗೆ ಲಾಭ ಹಾನಿ ಇದೆಯೋ ಅಥವಾ ನನಗೆ ಇದೆ? ಜ್ಞಾನಿ ಪುರುಷರ ದ್ರವ್ಯವನ್ನು ನೋಡ್ತಾರೆ. ಸರ್ವಜ್ಞ ಪ್ರಭು ವಿಶ್ವದೊಳಗೆ 6 ದ್ರವ್ಯದವೆ ಅಂತ ಹೇಳಿದರೆ 4 ದ್ರವ್ಯದ ಪ್ರಶ್ನೆನೇ ಇಲ್ಲ. ಏನೂ ಇಲ್ರಿ, ಏನೂ ಇಲ್ಲ. 6 ದ್ರವ್ಯದವಂತ 6 ಜಾತಿಯ ದ್ರವ್ಯ ಹೇಳಿದರು, ಸರ್ವಜ್ಞ ಪ್ರಭು ಹೇಳಿದರು. ಅದರೊಳಗಿನ 4ದಂತೂ ಪ್ರಶ್ನೆನೇ ಇಲ್ಲ. ಇದೆ ಅಂದರೆ ಇಲ್ಲ. ಉಳಿದು 2. ಆ 2ರೊಳಗ ಒಂದು ಏನಿದೆಯಲ್ಲ ಅದು ಪುದ್ಗಲ ಏನನ್ನೂ ತಿಳಿಯುವುದಿಲ್ಲ. ಏನು ತಿಳಿತಿದೆ? ಅದಕ್ಕೆ ಪ್ರೀತಿ ಮಾಡಿದ್ರೆ, ಅದಕ್ಕೆ ಏನೇನು ಉಡಿಸಿದ್ರೆ, ತೊಡಿಸಿದ್ರೆ, ತಿನ್ನಿಸಿದ್ರೆ, ಸುಣ್ಣ ಬಣ್ಣ ಹಚ್ಚಿದ್ರೆ ಅದಕ್ಕೇನು ತಿಳಿತಿದೆ? ಏನೂ ತಿಳಿಯುವುದು. ಪುದ್ಗಲವಂತೂ ಏನನ್ನೂ ತಿಳಿಯುವುದಿಲ್ಲ. ಇನ್ನು ಜೀವ ಅಂಥೇಳಿ ಬರೀ ಆತ್ಮನೋ ಕಾಣುವ ತೋರುವ. ಇದು ಯೋಗಿಂದು ದೇವರದ ಅಲ್ಲ, ಪಂಚಮ ಕಾಲದ ಸಾಧಕನ ಮಾತಿದೆ. ಅವ್ರ ಹೆಸರು ಯೋಗಿಂದು ದೇವ್ ಇರಲಿ. ಪಂಚಮ ಕಾಲ ರೀ. ಕಾಲ ಯಾರಿಗೇನು ಮಾಡಿದೆ? ಆ ದೊರೆಯ ಕುದುರೆಯ ಕಥೆ ಬರ್ತಿದೆಯಲ್ಲ, ನೀರು ಕುಡಿಸ್ಲಿಕ್ಕೆ ಹೋಗಿದ್ದ, ಮಟ್ಟಿ ಹೊಡಿತಾ ಇದ್ರಲ್ಲ, ಅದು ಕೊಂಯ್ ಮಟ್ಟಿ ಆವಾಜ ಆಗ್ತಿತ್ತು. ದೊರೆ ಕುದುರೆ ನೀರು ಕುಡಿಯೋದಿದೆ ಅಂಥೇಳಿ ಹೇಳಿದಂತ, ಆಯಿತು ಕುಡಿದೆ ಅಂತ ಒಕ್ಕಲಿಗ. ಏನು ಮಟ್ಟಿ ಹೊಡಿತಾ ಇದ್ದಲ್ಲ, ರಾಜನು ಕುದುರೆಗೆ ಇದು ಆವಾಜ ನಡೆಯೋದಿಲ್ಲ, ಇದು ಚೊಯ್ ಬೇಡ ಅಂದ್ರೆ ನೀರಿಲ್ಲ. ಅದರ ಸಹಿತನ ಅದರ ವಿದ್ಯಮಾನತೆಯೊಳಗನೆ ನೀರು ಕುಡಿಬೇಕಾಗೋದು. ಅದು ರಾಜಂದಿರಲಿ ಯಾರು ಬೇಕಾದ. ಅದೇ ಪ್ರಕಾರ ಶರೀರದ ರೋಗ ಇರೋದು, ಪತ್ನಿಯ ಕರ್ಕಶ ವೃತ್ತಿ ಇರೋದು, ಕಠೋರ ವೃತ್ತಿ ಇರೋದು, ಮಕ್ಕಳ ವಿರೋಧ ಇರೋದು, ಎಲ್ಲದರ ಮಧ್ಯದೊಳಗನೆ ನೀನು ನಿನ್ನ ಆತ್ಮನನ್ನು ಕಂಡುಕೊಳ್ಳಬೇಕಾಗೋದು. ನರಕದಂಥ ಪ್ರತಿಕೂಲತೆ ಏನಿಲ್ಲಲ್ಲ. ಪ್ರತಿಕೂಲತೆ ದೃಷ್ಟಿ ಹರಿಸಿದ ಮೇಲೆ ಪ್ರತಿಕೂಲತೆ ಇದೆ. ನರಕದಂಥದ್ದ ಮತ್ತು ಮನುಷ್ಯನಂಥದ್ದ ಭೇದ ಯಾರು ಮಾಡಿದಾರ್ರಿ? ಯಾತಕ್ಕೆ ಮಾಡೋದು? ಪ್ರತಿಕೂಲತೆ ಯಾವುದ? ಆ ಸುಖಮಯವಾದಂಥ, ನಿರಾಕುಲ ಶಾಂತಿಮಯವಾದಂಥ ಅರೂಪಿ ತತ್ವದಿಂದ ಹೊರಗೆ ನೋಡೋದೇನಿದೆ ಅದುವೇ ಪ್ರತಿಕೂಲ. ಹಾಗಾದ್ರೆ ಈಗ ವಿದ್ಯಮಾನಿದೆ ನೋಡುವ ಶಕ್ತಿ ನಿನ್ನಲ್ಲಿ ಪ್ರಗಟ ಇದೆ ಅಂದ ಮೇಲೆ ಹೇಳಿದ್ರಲ್ಲ, ಏನು ಹೇಳಿದರು? 3 ಲೋಕದಲ್ಲಿನ ಸಮಸ್ತ ಜೀವರುಗಳಲ್ಲಿ ಏನು ಹೇಳಿದರು? ಮೊದಲನೇ ಮಾತು, ಈ ಪೇಜದ ಮೊದಲನೇ ಮಾತು ಏನಿತ್ತ? ಸ್ವಪರಗ್ರಾಹಕ ಶಕ್ತಿಯು ಪ್ರಗಟ ಇದೆ. ಸ್ವಪರಗ್ರಾಹಕ ಶಕ್ತಿ. ಮತ್ತು ಯಾಕೆ ಗ್ರಹಣ ಮಾಡ್ತಾ ಇಲ್ಲ? ಇದು ಪರ ಇದೆ, ಇದು ಜಡ ಇದೆ, ಇದು ಏನನ್ನೂ ತಿಳಿಯೋದಿಲ್ಲ. ಪರ ಇದೆ, ನನ್ನಿಂದ ಭಿನ್ನ ಇದೆ, ಭಿನ್ನ ಜಾತಿಯದಿದೆ, ಭಿನ್ನವೇ ಇದೆ. ದ್ರವ್ಯದಿಂದ, ಕ್ಷೇತ್ರದಿಂದ, ಕಾಲದಿಂದ, ಭಾವದಿಂದ ಭಿನ್ನ ಇದೆ, ಜಾತಿಯಿಂದ ಭಿನ್ನ ಇದೆ, ಕ್ಷೇತ್ರದಿಂದ ಭಿನ್ನ ಇದೆ.
ಇದನ್ನು ಒಂದು ಸಲ ಆಳವಾಗಿ ತಳದವರೆಗೆ ತಲುಪಿ ನಿರ್ಣಯ ಮಾಡಿದ್ದೇ ಆದ್ರೆ ಬರೀ ಆ ರಾಗದ ಏಕತೆ ಬಿಟ್ಟು ಹೋಗ್ತಿದೆ. ಆಮೇಲೆ ಆ ನಿಮಿತ್ತದ್ದು ಕೂಡ ವಿದ್ಯಮಾನತೆ ದೂರ ಆಗ್ತಿದೆ. ಶರೀರವೆಂಬ ನಿಮಿತ್ತ, ಶರೀರಕ್ಕೆ ಸಂಬಂಧಿಸಿದ ರಾಗ, ಮೊದಲ ರಾಗ ಹೋಗ್ತಿದೆ, ಆಮೇಲೆ ಶರೀರ ಕೂಡ ತಾನಾಗೆ ಹೋಗ್ತಿದೆ. ನಡಿರಿ ಎಷ್ಟು ತಿಳಿದು ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಬೇರೆ ಏನಿಲ್ಲ. ಪರ್ಯಾಯದೊಳಗ ಜೀವದ ಪರ್ಯಾಯದೊಳಗೆ ರಾಗಿದೆ ಅನ್ನೋದಿದು ವ್ಯವಹಾರ ಅಸತ್ಯ ಕಥನ, ಉಪಚರಿತ ಕಥನ. ಜೀವದ ಪರ್ಯಾಯದೊಳಗೆ ಏನಿದೆ? ಚೈತನ್ಯ ಇದೆ. ಜೀವ ಇದ ಸತ್ತ ಮಾತ್ರ ಇದ್ದ ಕಾರಣ, ಚೇತನಾರೂಪ ಸತ್ತ ಮಾತ್ರ ಇದ್ದ ಕಾರಣ ಅದರ ಪರ್ಯಾಯ ಚೇತನವೇ ಇದೆ, ಚೈತನ್ಯವೇ ಇದೆ. ಆ ಚೈತನ್ಯದ ಬಣ್ಣ ಎಂಥದ್ದಾಗಿದೆ, ಆ ಚೈತನ್ಯದ ರಸ ಎಂಥದ್ದಾಗಿದೆ ಅನ್ನೋದ ನಂತರದ ಪ್ರಶ್ನೆ. ನಂತರದ ಪ್ರಶ್ನೆ ಇದ್ರೂ ಆ ಪ್ರಶ್ನೆಯ ಉತ್ತರವನ್ನು ಕಂಡುಕೊಳ್ಳುವ ಸಲುವಾಗಿ ನಮಗೆ ಕಾಲಾವಕಾಶ ಇಲ್ಲ, ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ. ಅದನ್ನೆಲ್ಲ ನೋಡೋದು ನಮಗೆ ಅವಶ್ಯಕ ಇಲ್ಲ. ಒಂದೇ ಇದೆ, ನಾನು ಚೇತನ ಮಾತ್ರ ಸತ್ತ. ಮೂರು ಕಾಲದಲ್ಲೂ ನನ್ನ ಇರುವಿಕೆ ಒಂದು ಚೇತನ ಮಾತ್ರ ಇದೆ. ಮತ್ತು ಪರ್ಯಾಯದೊಳಗೆ ಅದೇ ಸತ್ವ ಹೊರಗೆ ಬರ್ತಿದೆ, ಅದೇ ಸತ್ವ ಹೊರಗೆ ಬರ್ತಿದೆ. ಬೇರೇನಿದೆಯೋ ಅದಾವುದು ನನ್ನದಲ್ಲ ಅಂಥೇಳಿ ಸಮಾಧಿ ತಂತ್ರದ ಪ್ರಾರಂಭದ ಮಂಗಳಾಚರಣೆಯೊಳಗೆ ಹೇಳಿದರು. ಸಿದ್ಧರಲ್ಲಿ ಯಾವುದು ಇದೆ ಅದು ಸ್ವ ಇದೆ, ಸಿದ್ಧರಲ್ಲಿ ಯಾವುದು ಇಲ್ಲ ಅದೆಲ್ಲ ಪರ್ಯಾಯ. ಅದು ಎಲ್ಲ ಪರ. ರಾಗ ಇಲ್ಲ ಅವರಲ್ಲಿ, ದೇಹ ಇಲ್ಲ, ಕರ್ಮ ಇಲ್ಲ, ಸಂಯೋಗ ಇಲ್ಲ. ಹಾಗಾದ್ರೆ ನನ್ನಲ್ಲೇ ಅದೆಲ್ಲ ಇಲ್ಲವೇ ಇಲ್ಲ, ಅದೆಲ್ಲವೂ ನನ್ನಿಂದ ಹೊರ ಇದೆ. ಅದೇ ಸತ್ವವು ಪರ್ಯಾಯ ರೂಪವಿದೆ. ಅದೇ ಪ್ರಕಾರ ಚೇತನವು ಅನಾದಿ ನಿಧನ ಸತ್ತ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಇದರದ್ದು ಮತ್ತೆ ಕಾಲಾಂತರದಿಂದ ಎಷ್ಟು ಅರ್ಥ ಮಾಡಬಹುದು, ಎಷ್ಟು ಗ್ರಹಣ ಮಾಡಬಹುದು, ಮಾಡಲಾಗುವುದು ಮುಂದೀಗ ಜ್ಞಾನಕ್ಕೆ ಹೋಗುವುದು. ಆ ಕಾರಣದಿಂದ ಚೇತನಾದ ದರ್ಶನವೆಂಬ ಹೆಸರಿನಿಂದ ಹೇಳಲಾಗುತ್ತದೆ. ಅದನ್ನೇನಂತರೂ ಚೇತನಾದ ದರ್ಶನ. ಕಾರಣವೇನೆಂದರೆ ಅದಾಯಿತು. ಕಾರಣವೇನೆಂದರೆ ಅದು ಸಮಸ್ತ ಜ್ಞೇಯ ವಸ್ತುಗಳನ್ನು ದರ್ಶನ ಯಾಕೆ ಹೇಳ್ತಾರೋ ಅಂತಂದ್ರೆ ಅದು ಸಮಸ್ತ ಜ್ಞೇಯ. ಜ್ಞೇಯ ವಸ್ತುಗಳನ್ನು ಗ್ರಹಣ ಮಾಡುತ್ತದೆ, ಆಯಾಯ ಜ್ಞೇಯಾಕಾರ ರೂಪವಾಗಿ ಪರಿಣಮಿಸುತ್ತದೆ. ಜ್ಞೇಯಾಕಾರ ರೂಪ ಪರಿಣಮನವೂ ಚೇತನಾದ ಪರ್ಯಾಯ ಇದೆ. ಜ್ಞೇಯಾಕಾರ ರೂಪ ಪರಿಣಮನ ಚೇತನಾದ ಪರಿಣಮನ ಇದೆ. ಪರ್ಯಾಯ ಚೇತನಾದ ಇದೆ. ಆ ರೂಪದಿಂದ ಪರಿಣಮಿಸುತ್ತದೆ. ಯಾವುದ? ಚೇತನ ಪರಿಣಮಿಸ್ತಿದೆ. ಯಾವ ರೂಪದಿಂದ? ಜ್ಞೇಯಾಕಾರ ರೂಪದಿಂದ. ಜ್ಞೇಯಾಕಾರ ರೂಪದಿಂದ ಚೇತನ ಪರಿಣಮಿಸ್ತಿದೆ. ಆದುದರಿಂದ ಚೇತನಾದ ಜ್ಞಾನವೆಂಬ ಹೆಸರು ಇದೆ. ಜ್ಞೇಯ ವಸ್ತು ಜ್ಞೇಯ ಇದೆಯೋ ಅಥವಾ ಜ್ಞಾನದ ಪರ್ಯಾಯ ಜ್ಞೇಯ ಇದೆ? ಪರಗ್ರಾಹಕನು ಅದನ್ರಿ. ಪರಗ್ರಾಹಕ ಅರ್ಥಾತ್ ಪರವನ್ನ ಪರ ಅಂಥೇಳಿ ತಿಳಿದ ಅದರ ಕಡೆ ರುಚಿ, ಆಸಕ್ತಿ ಎಲ್ಲವನ್ನೂ ಬಿಟ್ಟು ಕೊಡೋದು ಅಥವಾ ಉತ್ಪನ್ನನ ಆಗೋದಿಲ್ಲ. ಅದು ಪರದ ಗ್ರಾಹಕತೆ ಇದೆ ರೀ. ಗ್ರಾಹಕ ಅರ್ಥಾತ್ ಜ್ಞಾಯಕ, ಪರವನ್ನು ಗ್ರಹಣ ಮಾಡುವಂಥ ಅರ್ಥಾತ್ ಪರವನ್ನು ತಿಳಿಯುವಂಥ. ಪರವನ್ನು ಹೇಗೆ ತಿಳಿತನು? ಸ್ವದೊಳಗೆ ನಿಂತುಕೊಂಡು ಪರದ ರುಚಿ ಸಂಪೂರ್ಣ ಬಿಟ್ಟು ಹೋಗುವುದರ ಹೆಸರು ಪರವನ್ನು ತಿಳಿಯುವುದು. ಪರ ಅಂಥೇಳಿ ನಿರ್ಣಯ ಯಾವಾಗಾಯಿತು? ಅದರ ಕಡೆಗೆ ಸ್ವಲ್ಪ ಕೂಡ ಗಮನ ಇಲ್ಲ, ನೋಡುವುದು ಇಲ್ಲ. ಯಾತಕ್ಕೆ ನೋಡುತ್ತಂದ್ರೆ ಪರದ ಕಡೆಗೆ ನೋಡುವುದರಿಂದ. ಇನ್ನೊಬ್ಬರ ಮನೆಯಲ್ಲಿ ಏನು ನಡೆದಿದೆ ಅದನ್ನು ಇಣಿಕೆ ನೋಡುವುದರಿಂದ, ಹಣಿಕೆ ಹಾಕುವುದರಿಂದ ಲಾಭ ಏನಿದೆ? ಲಾಭ ಏನಿದೆ? ನಿಂದೆ ಆಗ್ತಿದೆ. ಹೌದೇನೇನ್ರಿ?
ನಿಂದೆ ಆಗ್ತಿದೆ. ಯುಗಲ್ಜಿ ಹೇಳ್ತಿದ್ರು, ಏನು ಮಾಡಲಿಲ್ಲ, ಬರೇ ಮನೆ ಕಡೆ ನೋಡ್ತಾ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಳ್ತಾನೆ, ಅವನಿಗೆ ಕಾನೂನದೊಳಗ ಶಿಕ್ಷೆ ಇದೆ. ಇಂಟೆನ್ಷನ್ ಕಿ ಸದಾ ಅಂತ ಹೇಳಿ ಹೇಳ್ತಾರೆ. ಬಹಳ ಅದ್ಭುತ ವ್ಯಾಖ್ಯಾನ ಆದಂತಿತ್ತದ. ಏನು ಮಾಡೋದಿಲ್ಲ ಈ ಜೀವ, ಬರೇ ನೋಡ್ತಾನೆ ಪರದ ಕಡೆಗೆ, ಪರದೊಳಗೆ ಏನೂ ಮಾಡುವುದಿಲ್ಲ. ಆದ್ರೆ ಇವನಿಗೆ ಚತುರ್ಗತಿ ರೂಪದ ಶಿಕ್ಷೆ ಇದೆ. ಅದರಿಂದ ಕರ್ಮದ ಶೃಂಖಲೆಯಿಂದ ಬಂಧಿಸಲ್ಪಡ್ತಾನ್ರಿ ಜೀವ. ಯಾವುದರಿಂದ? ಬರೇ ನೋಡುವುದರಿಂದ. ಹಾಗ ನೋಡ್ತಾ ಇದ್ದಾನೆ, ಕಣ್ಣು ಮುಚ್ಚಿದ್ರೂ ನೋಡ್ತಾ ಇದ್ದಾನೆ. ಹೌದೇನಿಲ್ರಿ? ಕಣ್ಣು ಮುಚ್ಚಿದ್ರೂ ನೋಡ್ತಾ ಇದ್ದಾನೆ. ಏನು ನೋಡ್ತಾ ಇದ್ದಾನೆ? ಪರವನ್ನ, ದೇಹವನ್ನ, ಸಂಯೋಗವನ್ನ, ಪತ್ನಿ ಪುತ್ರರನ್ನ ನಿದ್ರೆಯೊಳಗೆ ನೋಡ್ತಾನೋ ಅಥವಾ ಇಲ್ರಿ ಅನ್ನು ಮರೆತು ಹೋಗಿರ್ತಾನೆ. ನೀನು ಯಾರ ಅಂತೇಳಿ ಕೇಳ್ತಾನ್ರಿ ಎಚ್ಚರ ಆದ್ಮೇಲೆ. ಹೇಳಿಲ್ಲ, ರಸ್ನೇಂದ್ರಿಯದಿಂದ ನೋಡ್ತಾನೋ, ಘ್ರಾಣೇಂದ್ರಿಯದಿಂದನೂ ನೋಡ್ತಾನೋ, ಕರ್ಣೇಂದ್ರಿಯದಿಂದನೂ ನೋಡ್ತಾನೋ, ಮನಸ್ಸಿನಿಂದನೂ ನೋಡ್ತಾನೋ. ನೋಡೋದವನ ಪ್ರಮುಖ ಸ್ವಭಾವ ಇದೆ. ಆಮೇಲೆ ಅದು ಹೇಗಿದೆ ಹಾಗೆ ತಿಳಿಯೋದು ಜ್ಞೇಯ. ಜ್ಞೇಯ ರೂಪದಿಂದ ಜ್ಞಾನ ಪರಿಣಮಿಸ್ತಿದೆ ಅಂಥೇಳಿ ಜ್ಞಾನ ಚೇತನ. ಸತ್ತಾ ಮಾತ್ರವನ್ನ ದರ್ಶನ ತಿಳಿದಿದೆ ಅಂಥೇಳಿ ದರ್ಶನ ಚೇತನ. ಸತ್ತಾ ಮಾತ್ರವೇ ಇದೆ ಅಂಥೇಳಿ ಜ್ಞಾನ ಚೇತನ, ದರ್ಶನ ಚೇತನ ಎರಡೂ ಅದರೊಳಗೆ. ಜ್ಞೇಯ ರೂಪದಿಂದ ಜ್ಞೇಯ ಪರಿಣಮಿಸ್ತಿದೆ, ರೋಗ ರೂಪದಿಂದ ದೇಹ ಪರಿಣಮಿಸ್ತಿದೆ ಜೀವದ ಜ್ಞಾನ ರೀ. ತರುಣ ರೂಪದಿಂದ ದೇಹ ಪರಿಣಮಿಸ್ತಿದೆ ಜೀವದ ಜ್ಞಾನ ರೀ. ವೃದ್ಧ ರೂಪದಿಂದ ಜ್ಞಾನ ಪರಿಣಮಿಸ್ತಿದೆ ದೇಹ ಪರಿಣಮಿಸ್ತಿದೆ. ದೇಹದ ಪರಿಣಾಮನ ದೇಹದೊಳಗಿರಬಹುದು, ಅದು ವೃದ್ಧ ರೂಪದಿಂದ ಪರಿಣಮಿಸುವುದಿಲ್ಲ, ಅದು ತರುಣ ರೂಪದಿಂದ ಪರಿಣಮಿಸುವುದಿಲ್ಲ. ಹಾಗಾದ್ರೆ ಹೇಗೆ ಪರಿಣಮಿಸ್ತಿದೆ ವಾಸಣ್ಣ? ದೇಹ ಬಾಲಕ ರೂಪದಿಂದ, ತರುಣ ರೂಪದಿಂದ, ವೃದ್ಧ ರೂಪದಿಂದ ಪರಿಣಮಿಸ್ತಿದೆಯೋ ಅಥವಾ ಇಲ್ಲ? ಬುದ್ಧಗಲ ರೂಪದಿಂದ ಪರಿಣಮಿಸ್ತಿದೆ ರೀ. ದೇಹ ಕೂಡ ಅದು ಇಲ್ಲವೇ ಇಲ್ಲ, ಅದು ಬುದ್ಧಗಲ. ಜಡ ರೂಪದಿಂದ, ಜಡದ್ದು ಯಾವ ಗುಣ ಅದವಲ್ಲ, ಆ ಗುಣಗಳ ರೂಪದಿಂದ ಆ ಗುಣಗಳ ರೂಪವನ್ನು ತ್ಯಜಿಸದೇ ಪರಿಣಾಮ. ಹಾಗಾದ್ರೆ ಜ್ಞೇಯ ರೂಪದಿಂದ ಯಾವುದು ಪರಿಣಮಿಸ್ತಿದೆ? ಜ್ಞಾನ ಪರಿಣಮಿಸ್ತಿದೆ ಅಂತ ಹೇಳ್ತಾರೆ. ಜ್ಞಾನ ಚೇತನ. ಹಾ, ಯಾವ ಪರಿಣಾಮನಕ್ಕ? ಉದ್ಗಲದ ಪರಿಣಾಮ. ಉದ್ಗಲದ ಪರಿಣಾಮಕ್ಕ ಅಲ್ಲ, ಉದ್ಗಲದ ಜೊತೆಗೆ ಏಕರೂಪ ಆಗಿರುವಂತಹ ಜ್ಞಾನದ ಪರಿಣಾಮನಕ್ಕಾಗಿ. ಜ್ಞಾನದ ಪರಿಣಾಮ ನೋಡ್ರೇನು, ಯಾವುದೋ ಕಾರಣದಿಂದ ಬುದ್ಧಿಯೊಳಗ ಆ ಪ್ರಕಾರದ ವಿಕಾಸ ಆಗಿಲ್ಲ. ಅಂಥ ಒಂದು ವ್ಯಕ್ತಿ, ಜೀವ, ಮನುಷ್ಯ ಭವ ಧಾರಣ ಮಾಡಿ ಬಂದದ್ದು ಇದೆ. ಯಾವುದೋ ಕಾರಣದಿಂದ ಬುದ್ಧಿಯ ವಿಕಾಸ ಆದದ್ದೆಲ್ಲ ನುಡಿದಿರಬಹುದು, ಕೇಳಿದ್ದಿರಬಹುದು. ಬುದ್ಧಿಯ ವಿಕಾಸ ಯಾವುದೋ ಕಾರಣದಿಂದ ಆಗಿಲ್ಲ. ಅಂಥ ಒಂದು ಜೀವ ಮನುಷ್ಯ ಭವ ಧಾರಣ ಮಾಡಿ ಬರ್ತಿದೆ. ಅದರದ ಆಯುವಿನ ಕಾರಣದಿಂದ ಅದು ಹಾಗೆಯೇ ಉಳಿತಿದೆ, ಬೆಳೀತಿದೆ. ಆದರೆ ಅದಕ್ಕೆ ನಾನು ಬಾಲಕ ಅನ್ನೋದನ್ನು ಗೊತ್ತಾಗೋದಿಲ್ಲ, ನಾನು ತರುಣ ಅನ್ನೋದನ್ನು ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ ಬುದ್ಧಿಯ ಪರಿಣಾಮನ ಆ ಪ್ರಕಾರ ಇಲ್ಲ. ದೇಹ ಅಂತೂ ಬೆಳೀತಾ ಇದೆ ಅಲ್ಲ, ದೇಹ ಬೆಳೀತಾ ಇದೆ. ಅದೇ ಪ್ರಕಾರ ಮರಣದ ಸಮಯದೊಳಗೆ ಎಷ್ಟೋ ಜೀವಗಳದ್ದಾಗ್ತಿದೆ. 8 ವರ್ಷಗಳವರೆಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಂಥ ಮಾತು ಬಂತಲ್ಲ ಮನೆ ವಾಚನದೊಳಗೆ. 8 ವರ್ಷಗಳವರೆಗೆ ಅಂಥೇಳಿ ಹೇಳಿದ್ದಾರೆ. ಆದರೆ ಪ್ರತ್ಯಕ್ಷ ಘಟನಾ ಬೆಂಗಳೂರಲ್ಲಿ ಡಿ ಪಾರ್ಶ್ವನಾಥ್ ಅಂತ ಹೇಳಿದ್ರು. ಅವರು ಹೇಳ್ತಿದ್ರು, ಅವರು ಮನೆಯ ಪಕ್ಕಕ್ಕೆ 12 ವರ್ಷ ಶವದ ಹಾಗೆ ಇದ್ದಂಥ ಪತ್ನಿಯ 12 ವರ್ಷ ಸೇವಾ ಮಾಡಿದಳು ಅಂಥೇಳಿ ಈ ದೃಷ್ಟಿಯಿಂದ ಹೇಳ್ತಿದ್ರು. 12 ವರ್ಷ, 1 ವರ್ಷ 12 ತಿಂಗಳ,
ಒಂದು ತಿಂಗಳ 30 ದಿವಸ, ಒಂದು ದಿವಸ 24 ಗಂಟೆ, ಒಂದು ಗಂಟೆ 60 ನಿಮಿಷ, ಒಂದು ನಿಮಿಷ 60 ಸೆಕೆಂದ, ಒಂದು ಸೆಕೆಂದ ಅಸಂಖ್ಯ ಸಮಯ. ಹಾಗಾದ್ರೆ ಯೋಚನೆ ಮಾಡೋದ ಈ ಭವದ ಭಾರ ಜೀವನಿಗೆ ಭಯವನ್ನು ಉತ್ಪನ್ನ ಮಾಡಬೇಕು ಅಥವಾ ಇಲ್ಲ? ಭವದ ಭಾರ ಒಂದು ಸಮಯದ ಭಾವದೊಳಗ ಏನಿದೆ? ದೇಹ, ಸಂಯೋಗ, ಕೀರ್ತಿ, ರೋಗ, ನಿರೋಗ, ಶ್ರೀಮಂತಿಕೆ, ಪರಿವಾರ ಒಂದೇನೆ ಹೇಳ್ರಿ. ಪ್ರತಿ ಸಮಯದೊಳಗೆ ಎಲ್ಲವೂ ಇದೆ. ಅದು ಎಲ್ಲದರ ಭಾರವನ್ನು ಹೊತ್ತ ಜೀವದ ಜ್ಞಾನ ಸಾಮರ್ಥ್ಯ ಏನಾಗಿದೆ? ಚೂರು ಚೂರು ನಷ್ಟ ಭ್ರಷ್ಟ ಆಗಿದೆ. ಅದರಲ್ಲಿ ಮತ್ತೆ ಅದು ನೋಡ್ಬೇಕು, ಇದು ನೋಡ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು, ಅದು ಮಾತಾಡ್ಬೇಕು, ಅದು ಕೇಳಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಬರಬೇಕು. ಸಾಮಾನ್ಯ ಅಂದರೆ ಅಂಥೇಳಿನ ಭವದ ಭೀತಿಯು ಯಾರಿಗಿದೆ? ನಿಜವಾಗಿನ ಈ ಯಾವ ಭಾರ ರೂಪದ ಸಮಯದ ಭಾವ ಇದಾವೆಯೋ ಇವುಗಳನ್ನು ತನ್ನ ಈ ಸಂಜ್ಞೀತನ ರೂಪದ ಜ್ಞಾನದ ವಿಕಾಸದಿಂದ ತಿಳಿದಿದನೋ, ಆ ಭಾರದ ಅಳತೆ ಮಾಡಿದನೋ, ಅವನು ನಿಜವಾಗಿ ಸೋತು ಹೋಗಿದ್ದಾನೆ. ಅವನಿಗೆ ನಿಜವಾಗಿ ಈ ಸಂಸಾರದೊಳಗೆ ಯಾವುದೇ ಪ್ರಕಾರದ ರುಚಿ ಇಲ್ಲ. ಆದ್ರೆ ಅದರ ಅಳತೆ, ಆ ಭಾರದ ಅಳತೆ ಯಾವ ಮಾಡಲಿಲ್ಲವೋ, ಸಂಜ್ಞೀತನ ರೂಪದ ಜ್ಞಾನದ ವಿಕಾಸ ಆಗಿದ್ರೂ ಕೂಡ ಆ ಭಾರದ ಅಳತೆ ಮಾಡಲಿಲ್ಲವೋ ಯಾವ ಜೀವ, ಅವನಿಗೆ ಅದೆಲ್ಲವೂ ಸುಲಭ ಅನ್ನಿಸ್ತಾ ಇದೆ. ಅದು ಮಾಡಬೇಕು, ಇದು ಮಾಡಬೇಕು, ಮುಂದಿನ ವರ್ಷ ಅರೆ ನಾಳೆದ್ದಲ್ಲ, ಇನ್ನೊಂದು ಸಮಯದ ನಿಶ್ಚಿತತೆ ಇಲ್ಲ ಈ ದೇಹದ ಜೊತೆಗಿರೋದ. ಮುಂದಿನ ವರ್ಷ 10 ವರ್ಷದ್ದು ಪ್ಲ್ಯಾನ್ ಅದಾವ್ರಿ, ಅದಾವೇನಿಲ್ಲ. ಆಗಲೇ ಹೇಳಿರಲ್ಲ, ಈ ಇಂಥ ಭಾವ ನಮ್ಮಲ್ಲಿ ಅದಾವು, ಈ ಅನಂತ ಅದಾವು, ಅನಂತ ನರಕ ನಿಗೋಧದ ಭವಗಳನ್ನು ಧಾರಣ ಮಾಡುವಂಥ ಶಕ್ತಿ ಇದೆ ನಮ್ಮ ಭಾವದೊಳಗೆ. ಶಕ್ತಿ ಇದೆ. ಕರ್ಮ ಧಾರಣ ಮಾಡಿಸೋದಿಲ್ಲ ಭವವನ್ನು ಕರ್ಮ ಧಾರಣ ಮಾಡಿಸೋದಿಲ್ಲ. ನಮ್ಮ ಶಕ್ತಿ, ಭಾವದ ಶಕ್ತಿ. ಏನಾಗುದಿಲ್ಲ? ನೀ ಆಗುದಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನ ಜ್ಞೇಯ ರೂಪದಿಂದ ಪರಿಣಾಮನ ಮಾಡ್ತಿದೆ. ಜ್ಞೇಯ ರೂಪದಿಂದ ಪರಿಣಾಮನ ಮಾಡುವಂಥ ಜ್ಞಾನ ಜ್ಞೇಯದ ರೂಪ ಆಗೇ ಇರಲಿಲ್ಲ. 320ನೇ ಗಾಥೆ ಸಮಯ ಸಾರದೊಳಗೆ ದಿಟ್ಟೀಜ ಹೇವನಾನಂ ದೃಷ್ಟಾಂತ ಎಂಥದ್ದು ಕೊಟ್ಟರೆ, ಕಣ್ಣು ಯಾವ ರೀತಿ ಕಣ್ಣು ಅದೇ ರೀತಿ ಜ್ಞಾನ. ಕಣ್ಣು ಏನೇನು ನೋಡ್ತಿದೆ, ಮಲಿನತೆಯನ್ನು ನೋಡ್ತಿದೆ, ಮುಳ್ಳನ್ನು ನೋಡ್ತಿದೆ, ಚಿನ್ನವನ್ನು ನೋಡ್ತಿದೆ, ಅಗ್ನಿಯನ್ನು ನೋಡ್ತಿದೆ. ಆದರೆ ಅದು ಮಲಿನ ಆಗುವುದಿಲ್ಲ, ಮುಳ್ಳು ರೂಪ ಆಗುವುದಿಲ್ಲ, ಚಿನ್ನ ರೂಪ ಆಗುವುದಿಲ್ಲ, ಅಗ್ನಿ ರೂಪ ಆಗುವುದಿಲ್ಲ. ಆದ್ರೆ ಅದನ್ನು ನೋಡಿತು ಅಥವಾ ಇಲ್ರಿ? ಅದೇ ಪ್ರಕಾರ ಅಲ್ಲಿ ಹೇಳಿದ್ರು, ಬಂಧ ಇಲ್ಲ, ನಿರ್ಜರೆ ಇಲ್ಲ, ಮೋಕ್ಷ ಇಲ್ಲ, ಉದಯ ಇಲ್ಲ ಅಂತೇಳಿ ಹೇಳಿದ್ರು. ಜ್ಞಾನಕ್ಕೆ ಮಾತು ಹೀಗಿದೆ, ಜ್ಞೇಯವನ್ನು ತಿಳಿದ್ರೂ ಕೂಡ ಜ್ಞೇಯ ರೂಪ ಆಗುವುದಿಲ್ಲ. ಕ್ರೋಧದ ಜೊತೆಗೆ ಇದ್ರೂ ಕೂಡ ಕ್ರೋಧ ರೂಪ ಆಗುವುದಿಲ್ಲ. ಸಮಯ ಸಾರದೊಳಗೆ ಇದು ಇಲ್ಲ ಅನ್ನುವ ಮಾತಿಲ್ರಿ. ಸಮಯ ಸಾರದೊಳಗೆ ಏನು ಹೇಳಿದಾರೆ? ಕ್ರೋಧಾದಿ ಮನೆ ಹೇಳಿಲ್ಲ, ಸಮಯ ಸಾರದಾಗ ನೇಯಕೃತ ಅಶುದ್ಧತಾ ಇಲ್ಲ. ನೇಯಕೃತ ಅಶುದ್ಧತೆ ಅಂಥೇಳಿ ಉಪಯೋಗದೊಳಗಿದೆ. ಕ್ರೋಧಾದಿಗಳಲ್ಲಿ ಯಾವ ಉಪಯೋಗ ಇಲ್ಲ. ಆದರೆ ಕ್ರೋಧಾದಿಗಳನ್ನು ತಿಳಿತಿದೆಯೋ ಅಥವಾ ಇಲ್ಲ?
ತಿಳಿದ್ರೆ ಕ್ರೋಧ ರೂಪ ಆಗಿ ತಿಳಿತಿದೆಯೋ ಏನು ಜ್ಞಾನ ರೂಪ ಇದ್ದು ತಿಳಿತಿದೆ. ಕ್ರೋಧ ಇದ ಜ್ಞೇಯ, ಹೌದೇನೆ? ಅದೇ ಪ್ರಕಾರ ಶರೀರ ಜ್ಞೇಯ, ಪತ್ನಿ ಪುತ್ರರ ಜ್ಞೇಯ, ವಿಶ್ವ ಎಲ್ಲ ಜ್ಞೇಯ. ಜ್ಞಾನ ಇದ್ದುಕೊಂಡ ಜ್ಞೇಯವನ್ನು ತಿಳಿತಿದೆಯೋ ಅಥವಾ ಜ್ಞೇಯ ಆಗಿ ತಿಳಿತಿದೆಯೋ? ಜ್ಞೇಯ ಆಗಿ ತಿಳಿದಿಲ್ಲ. ಜ್ಞಾನ ಇದ್ದುಕೊಂಡನು ತಿಳಿತಿದೆ, ಆದ್ರೆ ಅದನ್ನು ಆ ರೂಪದಿಂದ ತಿಳಿತಿದೆ ಅಂಥೇಳಿ ಜ್ಞೇಯಾಕಾರ ಆಗುತ್ತಿದೆ ಅಂಥೇಳಿ ಜ್ಞೇಯ ರೂಪದಿಂದ ಪರಿಣಮನ ಮಾಡುತ್ತಿದೆ. ಜ್ಞೇಯ ರೂಪದಿಂದ ಪರಿಣಮನ ಮಾಡಿದರನೂ ಜ್ಞಾನವೇ ಇದೆ ಅಂಥೇಳಿ ಇದು ವಿಷಯ. ಮೊನ್ನೆ ಶುಕ್ರವಾರ ಸ್ವಲ್ಪ ಸ್ಪರ್ಶ ಮಾಡಿದ್ದಿತ್ತು. ಜ್ಞೇಯ ಇರುವುದರಿಂದ ಜ್ಞೇಯವನ್ನು ತಿಳಿಯುವುದಿಲ್ಲ. ಜ್ಞೇಯವನ್ನು ತಿಳಿದ್ರೂ ಜ್ಞೇಯಕೃತ ಅಶುದ್ಧತೆಯಿಲ್ಲ. ಇದು ಪ್ರವಚನ ಸಾರದೊಳಗ ಕುಂದ ಆಚಾರ್ಯ ದೇವ ಜ್ಞಾನಜ್ಞೇಯಗಳ ಸ್ವರೂಪವನ್ನು ತಿಳಿಸಿ ಬಂದ ನಂತರ ಸಮಯ ಸಾರದೊಳಗೆ ದಿಟ್ಟೀಜಹೇವನಾನಂ ಅಂಥೇಳಿನೂ ಹೇಳಿದ್ರು, ಓಗೆ ಅಂಥೇಳಿನೂ ಹೇಳಿದ್ರು. ಸಮಯ ಸಾರ ಏನಿದೆ ಅಲ್ಲ, ಯಾವ ಪಂಚಾಸ್ತಿಕಾಯ ಸಂಗ್ರಹ, ಪ್ರವಚನ ಸಾರ, ಅಷ್ಟಪಾಹುಡ, ಇವು ಮೂರೂ ಗ್ರಂಥಗಳ ರಚನೆ ಆದ ನಂತರ ಸಮಯ ಸಾರ ಆಗಿದೆ. ಸಮಯ ಸಾರದ ನಂತರ ನಿಯಮ ಸಾರ ಆಗಿದೆ. ಅದಕ್ಕೆ ಸಮಯ ಸಾರದಲ್ಲಿ ಸಮಗ್ರ ಇದೆ, ನಿಯಮ ಸಾರದಲ್ಲಿ ಸಾರ ಇದೆ. ಸಮಯ ಸಾರದಲ್ಲಿ ಅಂಥಳನ ಯಾವುದೋ ಅಂಥದ್ದೊಂದು ವಿಲಕ್ಷಣ ಬುದ್ಧಿ ಕಾರ್ಯ ಮಾಡುತ್ತಿತ್ತು ಆಗಮದ ಸಂಯೋಗದಿಂದ ಅಂಥಳನ. ಸಮಯ ಸಾರದೊಳಗೆ ಸಂಪದ ಇದೆ, ನಿಯಮ ಸಾರದೊಳಗೆ ತನ್ನ ನಿಧಿ ಇದೆ ರೀ. ನಿಧಿ ಅಂದ್ರೆ ಏನ, ಸಂಪದ ಅಂದ್ರೆ ಏನ? ಸಂಪದ ಅಂದ್ರೆ ಏನು? ಸಂಪತ್ತು. ನಿಧಿ ಅಂದ್ರೆ ಏನ? ಎಂದೂ ಮುಗಿಯುವುದಿಲ್ಲ. ಯಾವುದು ಮುಗಿಯುವುದಿಲ್ಲ? ಆ ಸಂಪತ್ತನೇ ಮುಗಿಯುವುದಿಲ್ಲ, ಯಾವಾಗೂ ಮುಗಿಯುವುದಿಲ್ಲ. ಪ್ರವಚನ ಸಾರದೊಳಗೆ ಪಿಯೂಷಿ ಇದೆ, ಅಮೃತ ಇದೆ. ಪಂಚಾಸ್ತಿಕಾಯದೊಳಗೆ ಪರಿಮಳ ಇದೆ. ವಿಚಾರ ಮಾಡಿ ಅದು ಅಪ್ಪಾಜಿ ಇರು ವೇಳೆದೊಳಗನ್ನ ಪರಿಮಳ ಆಗಿದೆ. ಆದರೆ ಏನು ಗೊತ್ತಿಲ್ಲ, ಏನಪ್ಪಾ ಹೆಸರಿಡೋದಾ ಅಂಥೇಳಿ ಕೇಳಿದರು. ನಾನೇ ತಕ್ಷಣ ಹೇಳಿದೆ, ಪಂಚಾಸ್ತಿಕಾಯ ಪರಿಮಳ ಅನ್ನೋರಿ ಅದೇ ಬಂತಾರೆ. ಪ್ರಾಸನೂ ಇದೇನಿಲ್ರಿ ಪ್ರಾಸ. ಇಲ್ಲಿ ಪ್ರವಚನ ಸಾರ, ಪ್ರವಚನ ಪಿಯೂಷ್, ಅಲ್ಲೂ ಪನರಿ. ಇಲ್ಲಿ ಸಮಯ ಸಾರ ಸಂಪದ ಸ. ಇಲ್ಲಿ ನಿಯಮ ಸಾರದ ನಿಜ ನಿಧಿ, ಇಲ್ಲೂ ಪ್ರಾಸಿದೆ. ಏನು ಅದು ಜನಮಾನಿಯ ಜೊತೆಗೆ ಬುದ್ಧಿಯನ್ನು ಸಂಲಗ್ನ ಮಾಡಿದ ನಂತರ ಅದರೊಳಗಿನ ರಹಸ್ಯ ಆ ಬುದ್ಧಿಯ ಮೂಲಕ ಹೊರಗೆ ಇಷ್ಟ. ಅದರಲ್ಲೇನ್ರಿ ಇದೆ ಮತ್ತು ಆ ಶುದ್ಧಾತ್ಮ ಸೌರಭದ್ದು ಅಥವಾ ಭರ್ತೇಶ್ ವೈಭವದ್ದು ಆದಿ ಅಂತ್ಯ ಪದ್ಯಗಳು ಇತ್ತಲ್ಲ, ಶುದ್ಧಾತ್ಮ ಸೌರಭ ಅಂಥೇಳಿ ಅಪ್ಪಾಜಿ ಹೆಸರಿಟ್ಟಿದ್ರು. ಆದರೆ ಅವುಗಳನ್ನೆಲ್ಲ ಸಂಗ್ರಹಿಸಿ ಸಂಪಾದಕೀಯಗಳನ್ನು ಮಾಡಿತಲ್ಲ, ಅದಕ್ಕೇನಿಟ್ಟಿತು? ಆತ್ಮ ವೈಭವ. ಅದು ಪರಮಾಣ್ಯ ಇರ್ತಾರೆ ಹೆಸರು. ಕೇಳಿದರೆ ಅಷ್ಟ ಅಲ್ಲ, ಆ ಪ್ರಕಾರ ಮಾಡಿದರನು ಅಪ್ಪಾಜಿ. ಅದಕ್ಕೆ ಹೆಸರು ಪರಮ ಹೇಳಿದ್ದಳು, ಆತ್ಮ ವೈಭವ ಅಂತೇಳಿ. ಅಂಥದ್ದು ಒಂದು ಸಂಯೋಗ ನಮ್ದು ಇತ್ತ ಸಂಸಾರ. ಅಂಥ ಜೀವಗಳ ಏಕತ್ರಿತ ಚದುರಿ ಹೋಯಿತು. ಏಕಾಕಿ ಸಂಸಾರದ ಸ್ವರೂಪ ಇದೆ, ಉಳಿತು ಏಕಾಕಿ. ಆತ್ಮವೈಭವ ಅಂತ ಹೆಸರು ಹಾಕಿ ಕೊಟ್ಟು ಹೇಳಿದ್ದಾಳೆ. ಆವಾಗ ಇನ್ನೂ 18-17 ವರ್ಷದಕ್ಕೆ ಇರ್ಬೋದು, ಇನ್ನೂ ಕಡಿಮೆನೂ ಇರ್ಬೋದು.
ಮುಂಜಾನೆ